ಜನ ಹಂಗಂತಾರೆ. ಜನ ಅಂದ್ರೆ ಅನ್ಕೊಳ್ಳಿ ಬಿಡಿ. ನೋಡಿ, ಐ ಡೋಂಟ್ ಕೇರ್. ನಾನೇನು ಇಲ್ಲಿ ಗೆದ್ದು ನಾನೇನು ಸಾಧನೆ ಮಾಡಿ ಏನೋ ಒಂದು ಸ್ಥಾಪನೆ ಮಾಡಕ್ ಬಂದಿಲ್ಲ. ನಾನು ಇಲ್ಲಿ ನಾನು ವೋಟರ್ ನಾನು ಅಹಂಕಾರದಲ್ಲಿ ಮಾತಾಡ್ತೀನಿ. ನಾನು ವೋಟರ್ ಆಗಿ ಹಿಂಗೆ ಇರ್ಬೇಕು ಅಂತ ಹೇಳ್ತಾ ಇದ್ದೀನಿ. ನಾನು ವೋಟರ್ ಪರವಾಗಿ ಮಾತಾಡ್ತಿದ್ದೀನಿ, ವೋಟರ್ ಆಗಿ ಮಾತಾಡ್ತಿದ್ದೀನಿ. ನಾನು ರಾಜಕೀಯದವ್ರ ಹತ್ರ ನಾನು ಎಲೆಕ್ಷನ್ ನಿಲ್ತೀನಿ, ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡಿ ನಾನು ಹೇಳ್ತಾ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಅರ್ಥ ಆಯ್ತಾ ನಿಮ್ಗೆ? ನಾನು ಗೆಲುವಿನ ಗಂಟೆ ಬರ್ಸಕ್ ಬಂದಿಲ್ಲ ಇಲ್ಲಿ. ನಾನು ಗೆಲ್ತೀನಿ, ನಾನು ಮಾಡಿ ತೋರಿಸ್ತೀನಿ. ನಾನು ಯಾವತ್ತೂ ಅಹಂಕಾರದ ಮಾತಾಡಿಲ್ಲ. ಅದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನಾನು ವೋಟರ್ ಆಗಿ ಬಂದಿರೋದು, ವೋಟರ್ಗೋಸ್ಕರ ಪಕ್ಷ ಮಾಡಿರೋದು. ನನಗೆ ವೋಟ್ರೇ ಇಂಪಾರ್ಟೆಂಟು, ಅವ್ರ ಗೆಲುವೇ ನನಗೆ ಇಂಪಾರ್ಟೆಂಟ್. ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಅರ್ಥ ಆಯ್ತಾ? ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ರಾಜಕೀಯ ಮೈಂಡ್ ಸೆಟ್ ಇಂದ ಫಸ್ಟ್ ಹೊರಗೆ ಬಂದು ನನ್ನ ಹತ್ರ ಮಾತಾಡಿ. ಅರ್ಥ ಆಯ್ತಾ? ನೀವು ಹೋಗಿ ವೋಟರ್ ಆಗಿ ಮಾತಾಡ್ತಾ ಇದ್ದೀರಾ, ಬಿಟ್ಬಿಡಿ. ನೀವು ಎಲೆಕ್ಷನ್ ನಿಂತಿರೋದು, ರಾಜಕೀಯದಲ್ಲಿ ಅವ್ರು ತಪ್ಪು ಮಾಡ್ತೀವಿ ಎಲ್ಲ ಬಿಟ್ಬಿಡಿ. ವೋಟರ್ ಆಗಿ ನಾನು ಮಾಡ್ಬೇಕಾದ ಕರ್ತವ್ಯ ಏನು? ನೀವು ಬಂದ್ರಿ ನನ್ನ ಹತ್ರ ವೋಟ್ ಕೇಳೋದಕ್ಕೆ, ನಾನು ಏನ್ ಹೇಳ್ಬೇಕು ನಿಮ್ಗೆ? ಆಯ್ತಪ್ಪ, ನೀನ್ ಯಂಗ್ಸ್ಟರ್ ಬಂದಿದ್ಯಾ, ನಾನು ನಿಮ್ಮನ್ನ ಕೇಳಲ್ಲ ನೀನ್ ಏನ್ ಮಾಡಿದ್ಯಾ ಅಂತ ನೀನ್ ವೋಟ್ ಹಾಕ್ಲಿ ಅಂತ ಫಸ್ಟ್ ನಾನು ಅದನ್ನ ಬಿಡಬೇಕು. ಏನ್ ಹೇಳಿ? ನೀನ್ ಏನ್ ಮಾಡಿದ್ಯಾ ಅನ್ನೋದಕ್ಕೆ ಫಸ್ಟ್ ಆಫ್ ಆಲ್ ನಾನು ನಿನ್ ಕೆಲಸ ಕೊಟ್ಟಿಲ್ಲ. ನಾನೇನ್ ಕೇಳಬೇಕು? ಈಗ ನನ್ನ ಬಂದು ಕಿವಿ ಎದುರುಗಡೆ ಕೂತ್ಕೊಂಡು ಮಾತಾಡೋ ಅಲ್ಲ. ನಿನ್ ಕೆಲಸ ಕೊಡ್ತೀನಿ, ಸಂಬಳ ಕೊಡ್ತೀನಿ, ಕಾರ್ ಕೊಡ್ತೀನಿ, PA ಕೊಡ್ತೀನಿ, ಎಲ್ಲವೂ ಕೊಡ್ತೀನಿ. ನಿನಗೆ ಎಸತಿ ಬರ್ತೀಯ ಈ ಊರಿಗೆ ಅಂತ ಕೇಳಬೇಕು. ಕರೆಕ್ಟಾ ತಪ್ಪ ಅದನ್ನ ಹೇಳಿ. ಮತ್ ನನ್ನೇ ಕ್ವಶನ್ ಕೇಳ್ತೀರಾ ಅಂತ ಹೇಳ್ಬೇಡಿ. ಒಂದ್ಸಲ ಬರ್ತೀನಿ ಅಂತೀನಿ, ನೀವು ಬರ್ತೀನಿ. ನೀವು ನಾನು ವೋಟರ್ ಆಗಿ ವೋಟರ್ ಕೇಳ್ತಾ ಇದ್ದೀನಿ. ಮತ್ತೆ ಎಲೆಕ್ಷನ್ ನಿಂತ್ಕೊಳ್ಳೋ ಹತ್ರ ಮಾತಾಡ್ಬೇಡಿ. ಇಲ್ಲ, ನೀವು ವೋಟ್ ಹಾಕೋ ಪ್ರಜೆಯಾಗಿ ವೋಟ್ ಕೇಳಕ್ ಬಂದು ನನಗೆ ಬೇಕಾಗಿರೋದಿಲ್ಲ. ಒಬ್ಬ ವೋಟರ್ ಆಗಿ ನನ್ನ ಹತ್ರ ಮಾತಾಡಬೇಕು, ಇಲ್ಲ ಒಬ್ಬ ರಾಜಕೀಯದವನಾಗಿ ಮಾತಾಡ್ಬೇಕು ನನ್ನ ಹತ್ರ, ಇಲ್ಲ ನಿಮ್ ತರ ಎಲೆಕ್ಷನ್ ನಿಂತ್ಕೊಳ್ಳೋ ಇಂಡಿಪೆಂಡೆಂಟ್ ಆಗಿ ಮಾತಾಡಬೇಕು. ನೀವ್ ಯಾರ ತರ ಮಾತಾಡ್ತೀರಿ ಹೇಳಿ, ಅದಕ್ಕೆ ಕರೆಕ್ಟ್ ಆಗಿ ಮಾತಾಡ್ತೀನಿ. ನೀವು ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ತೀರಾ, ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿ ನನಗೆ ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಹೇಳಿ, ನೀವು ವೋಟರ್ ಆಗಿ ನನ್ನ ಹತ್ರ ಮಾತಾಡ್ತೀರಾ, ನಾನು ಹೇಳ್ತೀನಿ. ನಾನು ವೋಟರ್ ಆಗಿ ನಾನು ಕೇಳ್ತಾ ಇದ್ದೀನಿ. ಓಕೆ, ನಾನು ವೋಟರ್ ಆಗಿ, ನೀವು ವೋಟರ್ ಆಗಿ ನಮ್ಗೆ ಯಾರಾದ್ರು ಬಂದಾಗ ಏನ್ ಹೇಳ್ಬೇಕು ನಾನು? ಓಕೆ ಅಪ್ಪ, ನೀನ್ ಇವಾಗ ಖರ್ಚು ಮಾಡು ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ನೀನ್ ಖರ್ಚು ಮಾಡಿದ್ರೆ ನೀನ್ ಮತ್ತೆ ಅದನ್ನ ತೆಗಿತೀಯ. ಬೇಡ, ಖರ್ಚು ಮಾಡಬೇಡ ನೀನು. ಸರಿ, ನೀನ್ ಕೂತ್ಕೊಂಡು ವಿಡಿಯೋ ಮಾಡಿ ನಾನು ಎಲ್ಲ ಕೇಳ್ತೀನಿ. ಓಕೆನಾ? ಫಸ್ಟ್ ಆಫ್ ಆಲ್ ನಾನು ಬಂದು ನಿನ್ನ ವೋಟ್ ಕೇಳಕ್ ಬಂದ್ರೆ, ನಮ್ಮನ್ ಬಂದು ಅವ್ನು ಕೇಳಕ್ ಬಂದ್ರೆ ನಾನೇನ್ ಹೇಳ್ತೀನಿ ಕಂಡೀಷನ್? ನಿನ್ ಕೆಲಸ ಕೊಡ್ತೀನಿ ನಾನು, ಅಲ್ಲಿಂದ ನಿಂಗೆ ಸಂಬಳ ಕೊಡಕ್ ಶುರು ಮಾಡ್ತೀನಿ, ಕಾರ್ ಕೊಡ್ತೀನಿ, ಎಲ್ಲಾ ಕೊಡ್ತೀನಿ. ನೀನ್ ಎಷ್ಟೊತ್ತಿ ಬರ್ತೀಯಪ್ಪ ಇಲ್ಲಿಗೆ ಬರ್ತೀಯ? ನೀನು ನಮ್ಮ ಪ್ರಾಬ್ಲಮ್ ನೀನ್ ತಿಳ್ಕೊಂತೀಯಾ, ಅದನ್ನ ಸಾಲ್ವ್ ಮಾಡಕ್ ನಾವ್ ಹತ್ರ ಡಿಸ್ಕಸ್ ಮಾಡ್ತೀಯಾ, ಅದಕ್ಕೆ ಎಷ್ಟು ಫಂಡ್ಸ್ ಇದೆ ಅಂತ ಹೇಳ್ತೀಯಾ? ನೀನ್ ಗೌರ್ಮೆಂಟ್ ಗೆ ಕಳಿಸಿದೀವಿ ನಾವು, ಎಷ್ಟು ಫಂಡ್ಸ್ ಇದೆ ಅಂತ ಹೇಳ್ತೀಯಾ? ಅದನ್ನ ಪಾರದರ್ಶಕವಾಗಿ ನಮ್ಗೆ ತಂದು ಕೊಡ್ತೀಯಾ? ವರದಿ ಒಪ್ಪಿಸ್ತೀಯಾ? ನಾಳೆ ನೀನ್ ಸರಿ ಕೆಲಸ ಮಾಡಿಲ್ಲ, ಏನು ಅದಕ್ಕೆ ಕೆಲಸ ಮಾಡಿಲ್ಲ ಅಂದ್ರೆ ನಾವು ಕಿತ್ತು ಬೇಡ ಅಂತೀವಿ, ಬಿಟ್ಟು ಹೋಗ್ತೀಯ ನೀನು. ಇದನ್ನ ನಾನು ಕೇಳ್ಬೇಕಾ ಬೇಡ? ವೋಟರ್ ಆಗಿ, ನೀವು ವೋಟರ್ ಆಗಿ ಕೇಳ್ಬೇಕು. ಇಷ್ಟೇ ನಾವು ಮಾತಾಡ್ತೀವಿ, ಇನ್ನೇನು ದೊಡ್ಡ ವಿಷಯ ಇಲ್ಲಿ. ಯಾವ ಸಿದ್ಧಾಂತಗಳಿಲ್ಲ. ಈಗ ಪ್ರತಿಯೊಬ್ಬರು ಮನೆಗೆ ಹೋಗಿ ಇದನ್ನ ಕೇಳ್ಬೇಕು ಅಂತಾನ? ಅದನ್ನು ಬರೋಣ. ಓಕೆ, ಎಲ್ಲಿಗೆ ಬರ್ಬೇಕು ಹೇಳಿ ಇದನ್ನ ಹೇಳೋದಕ್ಕೆ? ನೀವು ಪ್ರತಿಯೊಬ್ರು ಮನೆ, ಒಂದ್ ನಿಮಿಷ ರೀ, ಅದನ್ನಾರ ಹೇಳಿ. ಅಟ್ಲೀಸ್ಟ್ ನೀವು ಪ್ರತಿಯೊಬ್ಬರು ಮನೆಗೆ ಹೋಗ್ಬೇಡಿ ಅಂತೀರಾ? ಬೇಡ, ಒಂದ್ ಹಳ್ಳಿಗೆ ಬರ್ಬೇಕಾ? ಒಂದ್ ಯಾವ್ದು ಇವಾಗ ಸಿಟಿಲಿ ನಾನು ಮುಟ್ಟಿಸ್ಬೇಕು ಇದನ್ನ, ಎಲ್ಗ ಹೋಗ್ಬೇಕು ಹೇಳಿ? ಇಲ್ಲಿ ಸಿಟಿಲಿ ಒಂದ್ ನಿಮಿಷ, ಕೇಳ್ತೀನಿ. ಕ್ವಶನ್ ಕೇಳಿದ್ರ ಮೇಲೆ ನಿಮ್ಗೆ ಆನ್ಸರ್ ಗೊತ್ತಿರ್ಬೇಕು. ಖಂಡಿತ ಕೇಳಿ. ಏನ್ ಹೇಳಿ? ನಾನು ಎಲ್ಲಿ ಹೋಗಿ ಮುಟ್ಟಿಸ್ಬೇಕು ಅಂತ, ನಾನು ಎಲ್ಲಿ ಹೋಗ್ಬೇಕು, ನಾನು ಎಲ್ಲಿ ಬರ್ಬೇಕು ಅಂತ ಹೇಳಿ. ನೀವು ಫಸ್ಟ್ ಆರಂಭದಲ್ಲಿ ನಿಮ್ ಥಾಟ್ ಬಂದ ತಕ್ಷಣ ಎಲ್ಲಿಗೆ ಹೋಗ್ತೀರಿ? ನಾನು ಎಲ್ಲಿ, ನನ್ನ ಫೇಸ್ಬುಕ್ ಇತ್ತು, ಸೋಷಿಯಲ್ ಮೀಡಿಯಾ ಇತ್ತು, ಮೀಡಿಯಾ ಇತ್ತು, ಮಾತಾಡಿದೆ, ಒಂದ್ 4 ಜನ ಮಾತಾಡಿದೆ, ಒಂದು ಪಾರ್ಟಿ ಓಪನ್ ಮಾಡಿದೆ, ಡೆಲ್ಲಿಗೆ ಹೋದೆ, ಪಾರ್ಟಿ ರಿಜಿಸ್ಟರ್ ಮಾಡ್ಕೊಂಡ್ ಬಂದೆ, ಒಂದು ಪ್ರೆಸ್ ಅವನ್ನ ಕರೆದೆ, ಒಂದು ಪಾರ್ಟಿನ ಲಾಂಚ್ ಮಾಡಿದೆ, ಅಷ್ಟು ಮಾಡಿದೆ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್? ಅದಾದ್ಮೇಲೆ ನಾನು ಹಳ್ಳಿಗೆ ಹೋದೆ ಎಲೆಕ್ಷನ್ ಟೈಮ್ ಅಲ್ಲಿ, ಅಲ್ಲಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಗಳು ಮಾಡಿದೆ ಹಳ್ಳಿಗಳಿಗೆ. ಹೌದು, ಅದು ಗೊತ್ತೇ ಇಲ್ಲ ನಿಮ್ಗೆ. ಓಕೆ ಬಿಡಿ, ನಾನು ಹೋಗಿಲ್ಲ ಅಂತ ಅನ್ಕೊಳ್ಳಿ, ಬೇಡ. ನನಗೆ ಗೊತ್ತು ನೀವೆಲ್ಲ ಹೋಗಿದ್ರಿ ಅಂತ ನನಗೆ ಗೊತ್ತು. ಅಲ್ಲ, ಓಕೆ ರೀ, ಹಳ್ಳಿಗೆ ಹೋಗಿದ್ದು ನಾನು. ಎದುರು ಎಲ್ಲಾ ಕ್ವಾರ್ಟರ್ಸ್ ಗಳಿಗೂ, ಇದಕ್ಕೆ ಹೆಡ್ ಕ್ವಾರ್ಟರ್ಸ್ ಗಳಿಗೂ ಬಿಟ್ಟು ಅಲ್ಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿದೆ. ಓಕೆ, ಈಗ ನೀವು ಎಲ್ಲಿಗೆ ಹೋಗ್ಬೇಕು ಅಂತ ಕ್ಲಾರಿಟಿ ಕೊಡಿ. ಅಟ್ಲೀಸ್ಟ್ ನೀವು ಹೇಳಿದ್ರೆ ಅದನ್ನ ಡಿಸ್ಕಸ್ ಮಾಡೋಣ, ಹೆಂಗ್ ಹೋಗ್ಬೋದು, ಹೆಂಗ್ ಮಾಡ್ಬೇಕು ಅಂತ. ಅದನ್ನ ನಾನು ಕೇಳ್ತಾ ಇದ್ದೀನಿ ನಿಮ್ಮನ್ನ ಅಷ್ಟೇ. ಅಟ್ಲೀಸ್ಟ್ ನಾನು ಏನ್ ಮಾಡ್ಬೋದು ಅಂತ ಒಂದು ಸಣ್ಣ ವೋಟರ್ ಆಗಿ ಹೇಳಿ, ಎಲ್ಲಿಗೆ ಬರ್ಬೇಕು ನಾನು? ವೋಟರ್ ಆಗಿ ಹೇಳ, ಅನುಭವದಲ್ಲಿ ಹೇಳ. ನಿಮ್ನೆ ಕೇಳ್ತೀನಿ ಫಸ್ಟ್. ಏನ್ ಅನುಭವದಲ್ಲಿ? ಈಗ ನಾನು ನೀವು ಅನುಭವ ಏನನ್ನ ಬಯಸ್ತಿದ್ದಾರೆ, ಈ ರೀತಿ ಜನ ಒಂಚೂರು ಅಕ್ಸೆಪ್ಟ್ ಮಾಡ್ಕೋಬಹುದು ಅನ್ನೋ. ಜನ ಬಯಸ್ತಿದಾರ್ರಿ, ನೀವ್ ಹೇಳ್ಬಿಟ್ರಲ್ಲ, ಜನ ಬಯಸ್ತಿರೋದು ಎಲೆಕ್ಷನ್ ಮುಂಚೆ ಬನ್ನಿ ಅಂತ. ಎಲೆಕ್ಷನ್ ಆದ್ಮೇಲೆ ನೀವೆಲ್ಲರೂ ಆರಾಮಾಗಿರಿ ಅಂತ ಹೇಳ್ತಾ ಇದಾರೆ. ನಾನು ಅದನ್ನ ಮಾಡಲ್ಲ. ಅರ್ಥ ಆಯ್ತಾ ನಿಮ್ಗೆ ಹೇಳ್ತಿರೋದು? ಜನ ಬಯಸ್ತಾ ಇದಾರೆ ಸರ್, ಈಗೆಲ್ಲ ಬಂದ್ ಮಾಡಿ ಸರ್, ನೀವೆಲ್ಲ ಕಡೆ ಕಾಣಿಸ್ಬೇಕು ಸರ್, ನಿಮ್ಮನ್ನ ನಾವು ಗೆಲ್ಲಿಸ್ತೀವಿ ಅಂತ. ನಾನು ಗೆಲ್ಸೋದೇ ತಪ್ಪ್ರಿ ಅಂತ ಹೇಳ್ತಾ ಇದ್ದೀನಿ ಅವ್ರನ್ನ. ನನ್ನ ಯಾಕೆ ಗೆಲ್ಲಿಸ್ತೀರಾ ನೀವು? ಸೊ ನಿಮ್ಮ ಪ್ರಕಾರ ಜನಗಳಿಗೆ ವಿಚಾರ ಮುಟ್ಟಬೇಕು, ಹೆಂಗೆ ಹೇಳಿ? ಓಕೆ, ಮುಟ್ಟೋದಕ್ಕೆ ನಾನು ಈ ಮಾಧ್ಯಮ ಇಟ್ಕೊಂಡಿದ್ದೀನಿ. ಈಗ ಟೆಕ್ನಾಲಜಿ ಬೆಳೆದಿದೆ ಕೇಳಿ. ಒಂದ್ ನಿಮಿಷ, ನನಗೆ ಅಟ್ಲೀಸ್ಟ್ ಅಷ್ಟಾರ ಇದೆ, ನನಗೆ ಮೌಢ್ಯತೆ ಇರ್ಬೋದು. ನನಗೇನಂದ್ರೆ, ಎಲ್ಲಾ ಕಡೆ ಹೋಗ್ತಾ ಇಲ್ಲ ಇದು ವಿಡಿಯೋ, ಹಳ್ಳಿಗೆಲ್ಲ ಮೊಬೈಲೇ ಬಂದಿಲ್ಲ ಇನ್ನು, ಯಾರು ಮೊಬೈಲೇ ಯೂಸ್ ಮಾಡ್ತಾ ಇಲ್ಲ. ಆದ್ರಿಂದ ಇದು ನಾನು ಹೋಗಿ ಎಲ್ಲಾ ಕಡೆ ಸಭೆ ಮಾಡ್ಬೇಕು ಅಂತ. ಓಕೆ, ನನ್ನ ಪ್ರಕಾರ, ನನ್ನ ನಾಲೆಡ್ಜ್ ಪ್ರಕಾರ ಹಳ್ಳಿಲೂ ಮೊಬೈಲ್ ಇದೆ, ಎಲ್ಲರೂ ಇದೆ. ಅದು ಜನಕ್ಕೆ ಬೇಕು ಅನ್ಸರೆ ಅದು ಮುಟ್ಟಿಸ್ತಾರೆ, ಬಿಟ್ಬಿಡಿ. ಅದು ಯಾವಾಗ ಏನೋ ನನ್ನ ಕ್ವಶನ್ ಕೇಳ್ಬಿಡಿ.
ನಾನು ವೋಟ್ರಾಗಿ ನನ್ನ ಕೈಲಿ ಎಷ್ಟು ಅಷ್ಟು ಮಾಡ್ತಾ ಇದ್ದೀನಿ. ಈಗ ನೀವು ಹೇಳಿದ್ರಲ್ಲ ಎಲ್ಲ ಕಡೆ ಹೋಗಿ ನೀವು ಹೋಗಿ ಏನೋ ಯಾವುದೋ ಹಳ್ಳಿಗೆ ಹೋದ್ರಿ ಮೀಟ್ ಮಾಡಿದ್ರಿ ಅಲ್ವಾ, ಅದನ್ನ ನಾನು ಮಾಡಿ ಅಂತ ಹೇಳ್ತಾ ಇದ್ದೀರಾ. ಎಷ್ಟು ಹಳ್ಳಿಗೆ ಹೋದ್ರಿ ನೀವು MLA ಕ್ಷೇತ್ರ ಇದು ಮಾಡಿದಾಗ? 330 330 ಹಳ್ಳಿಗೆ ಹೋದ್ರಿ. ಎಷ್ಟು ತಿಂಗಳಾಯ್ತು ಅದಕ್ಕೆ? 6 months. 6 months ಆಯ್ತು. ಓಕೆ, ಇವಾಗ ನಾನು ಅದೇ ತರ ಮಾಡಿ ಅಂತ ನೀವು ಹೇಳ್ತಾ ಇದ್ದೀರಿ. ನೀವು ಹಳ್ಳಿಗೆ ಹೋಗೋದು ಅವಶ್ಯಕತೆ ಮತ್ತೆ ಇನ್ನೇನ್ ಮಾಡ್ಬೇಕು? ನಾನು 333 ಹಳ್ಳಿಗಳನ್ನ 6 ತಿಂಗಳಲ್ಲಿ ಕವರ್ ಮಾಡಿದೀನಿ ಅಂತಂದ್ರೆ ನೀವು 224 ವಿಧಾನಸಭಾ ಕ್ಷೇತ್ರಗಳನ್ನ 1 ವರ್ಷದಲ್ಲರೂ ಕವರ್ ಮಾಡಬಹುದು. ಅಲ್ಲ, ಹೆಂಗೆ ಅದನ್ನ ಹೇಳಿ. 224 ಕ್ಷೇತ್ರ ಎಲ್ಲಿ ಹೋಗ್ಬೇಕು? ಒಂದು ಕ್ಷೇತ್ರದ ಎಕ್ಸಾಂಪಲ್ ಕೊಡಿ. ನಮ್ಮ ಕ್ಷೇತ್ರಕ್ಕೆ ಬನ್ನಿ. ಯಾವ ಕ್ಷೇತ್ರ? ನಿಮ್ಮ ಫೇಸ್ಬುಕ್ ಅಲ್ಲಿ, ನಿಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಸಾಧ್ಯವಾದ್ರೆ ಮಾಧ್ಯಮಗಳ ಮುಖಾಂತರ KR ಪೇಟೆಗೆ ಬರ್ತಾ ಇದೀನಿ. ಹಿಂಗೆ ಜನಗಳ ಜೊತೆಗೆ ಎಷ್ಟು ಜನ ಬರ್ತಾರೆ ನೋಡ್ತೀನಿ, ಅಲ್ಲೇ ಗೊತ್ತಾಗುತ್ತೆ ನಿಮ್ ವಿಚಾರ ತಿಳ್ಕೊಳ್ಳೋದಕ್ಕೆ ಎಷ್ಟು ಜನ ಕುತೂಹಲ ಇದೆ. ಹೆಂಗ್ರಿ ಸೋಷಿಯಲ್ ಮೀಡಿಯಾ ವರ್ಕ್ ಆಗಲ್ಲ ಅಂತ ಈಗ ತಾನೇ ಹೇಳ್ಬಿಟ್ಟು ಅದ್ರ ಮೂಲಕನೇ ಕರೀರಿ ಅಂತಿದ್ದೀರಲ್ರಿ. ಅದ್ರ ಮೂಲಕನೇ ತಾನೇ ನಿಮ್ ಪಾರ್ಟಿ ರೀಚ್ ಆಗಿರೋದು. ಅಲ್ಲ, ಈಗ ತಾನೇ ಹೇಳಿದ್ರಲ್ಲ ಸೋಷಿಯಲ್ ಮೀಡಿಯಾ ಇಲ್ಲಿ ಕೂತ್ಕೊಂಡು ಮಾತಾಡ್ಬಿಡಿ ಸರ್ ಬನ್ನಿ ಅಲ್ಲಿ ಅಂತ. ಖಂಡಿತವಾಗಿಯೂ ಎಷ್ಟು ಜನ ಬರ್ತಾರ ಗೊತ್ತಾಗುತ್ತೆ, ಬನ್ನಿ, ನಿಮ್ಗೆ ನೋಡಕ್ ಬರ್ಬೋದು, ನಿಮ್ ವಿಚಾರ ಅಲ್ಲಿ ತಿಳ್ಕೊಬಹುದು. ಇಲ್ಲೇ ತಿಳ್ಕೊಬೋದಲ್ಲ ಅವಾಗ. ಅಲ್ಲ ರೀ, ಸೋಷಿಯಲ್ ಮೀಡಿಯಲ್ಲಿ ಅವ್ರಿಗೆ ಬನ್ನಿ ಅಂತ ಕರೆಯೋದು ಗೊತ್ತಾಗ್ತಾ ಇದೆ. ನಾನು ಹಿಂಗ್ ಬಂದ್ರೆ ಸರ್ ಹಿಂಗ್ ನನಗೆ ಅರ್ಥನೇ ಆಗ್ತಿಲ್ಲ. ನಾನು ಸರ್ ಸೋಷಿಯಲ್ ಮೀಡಿಯಲ್ಲಿ ಹೇಳಿ ಸರ್ ಎಲ್ಲರೂ ಗೊತ್ತಾಗುತ್ತೆ. ವಿಜಯ್ ಅವ್ರದ್ದು ತಮಿಳ್ನಾಡು ಎಕ್ಸಾಂಪಲ್ ಸಿಂಪಲ್. ನನಗೆ ಎಕ್ಸಾಂಪಲ್ ಕೊಡ್ಬೇಡಿ. ಬೇರೆ ಎಕ್ಸಾಂಪಲ್ ಕೊಡ್ಬೇಕಾ? ನೀವ್ ಆಗಿ ಆತರ ಬನ್ನಿ ನೋಡಿ. 1 ನಿಮಿಷ ಹೇಳ್ತೀನಿ. ಅವ್ರ ತರ ಸಮಾವೇಶ ಮಾಡಿ ಒಂದು ದೊಡ್ಡದು. ಸರ್ ನಾನು ಹೇಳಿ 1 ನಿಮಿಷ. ಕ್ವಶನ್ ತಿಳ್ಕೊಳ್ತಿಲ್ಲ ನೀವು. ಅಲ್ಲ, ನೀವು ಅದ್ ಎಕ್ಸಾಂಪಲ್ ನಾನು ಅದ್ರಲ್ಲಿ ಏನ್ ಎಕ್ಸಾಂಪಲ್ ತಗೊಳ್ತಿದ್ದೀನಿ ಅಂತ ಕೇಳ್ಬೋದು. ಏನ್ ಎಕ್ಸಾಂಪಲ್ ಅದೇ ತಗೊಂತೀರಿ? ನಾನು ಅವ್ರು ಗೆದ್ರು, ಅದ್ ಹಂಗಾಯ್ತು ಹಿಂಗಾಯ್ತು, ನಾವು ಹಂಗ್ ಮಾಡ್ಬೋದಲ್ವಾ, ಅವ್ರ ಒಳಗಡೆ ಹೋಗ್ಬಿಟ್ಟು ಪ್ರಜಾಕೀಯ ಮಾಡ್ಬೋದಲ್ಲ, ನಾನು ಅದೇನು ಕೇಳ್ತಿಲ್ಲ. ಏನ್ ಮಾಡ್ಬೇಕು? ವಿಜಯ್ ಅವರ ಸಮಾವೇಶಕ್ಕೆ ಎಷ್ಟು ಜನ ಸೇರ್ತಿದ್ರು ನಿಮ್ಮ ಪ್ರಕಾರ ಒಂದು ಅಂದಾಜಿಗೆ? ಗೊತ್ತಿಲ್ಲ ರೀ, ನನ್ಗೆ ಅಲ್ಲಿ ಸೇರಿದಾರಲ್ಲ ಅದನ್ನ ಹೇಳಬಲ್ಲೆ ಅಷ್ಟೇ. ಅದೇ ಎಷ್ಟು ಜನ? ಒಂದು ಅಂದಾಜಿಗೆ 10 ಲಕ್ಷ ಜನ ಸೇರಿರ್ಬೋದು. ಆ 10 ಲಕ್ಷ ಜನರು ವೋಟ್ ಹಾಕ್ತಿದ್ರು ಅಂತ ನಿಮ್ಗೆ ಅನ್ಸಾಯ್ತಾ? ನನಗೆ ಅದೆಲ್ಲ ಗೊತ್ತಿಲ್ಲ. 10 ಲಕ್ಷ ಜನ ಸೇರಿದ್ರು ಅಂತ ಗೊತ್ತಷ್ಟೇ ಅಲ್ವಾ? 10 ಲಕ್ಷ ಜನ ಯಾಕೆ ಬಂದ್ರು ಹಾಗಾದ್ರಲ್ಲಿ? ವಿಜಯ್ ಅವರು ಬಂದು ನಿಂತಿದಾರಲ್ಲಿ. ಯಾಕೆ ಬಂದ್ ನಿಂತಿದ್ದಾರೆ? ಹೌದು, ವಿಜಯ್ ಅವ್ರನ್ನ ನೋಡಕ್ ಬಂದ್ರ, ಏನಕ್ಕೆ ಬಂದ್ರು ಅಂತ ಅವತ್ತಲ್ಲಿಗೆ 10 ಲಕ್ಷ ಜನ? ನೀವು 10 ಲಕ್ಷ ಜನ ಯಾರ ಕೇಳಬೇಕು, ಅವ್ರೇನೋ ಫ್ಯಾನ್ಸ್ ತರ ಬಂದಿರ್ಬೋದು. ನೀವು ಆಸ್ ಎ ಪ್ರಜೆಗೆ ಹೇಳ್ಬೋದು ಅದನ್ನ. ಅಟ್ಲೀಸ್ಟ್ ವಿಜಯ್ನ ನೋಡೋದಿಕ್ ಬಂದಿರ್ತಾರ, ಒಬ್ಬ ಹೀರೋ ಅನ್ನೋ ಕಾರಣಕ್ಕೋ, ಹೀರೋ ಅನ್ನೋ ಕಾರಣಕ್ಕೆ ಪಕ್ಷ ಕಟ್ಟಿದ ಅನ್ನೋ ಕಾರಣ ನೋಡೋದಿಕ್ ಬಂದಿರ್ಬೋದು. ಎರಡು ಕಾರಣ, ಎರಡೇ ಇರೋದು. ಅದನ್ನ ನನ್ನ ಯಾಕೆ ಕೇಳ್ತೀರಾ? ಒಂದು ಹೀರೋ ನೋಡಕ್ ಬಂದಿರ್ಬೋದು, ಒಂದು ಪಕ್ಷ ಕಟ್ಟಿದ್ದಾರೆ ಅಲ್ವಾ? ಆ ಕ್ಷಣದಲ್ಲಿ ನನಗಾಗ್ಬೋದು, ನಿಮ್ಗಾಗ್ಬೋದು, ಇದೆಲ್ಲ ವೋಟ್ ಕನ್ವರ್ಟ್ ಆಗೋ ಡೌಟ್ ಅಂತ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತಲ್ವಾ? ಏನ್ ಹೇಳ್ತೀರಾ ನಂಗೆ ಅರ್ಥ ಆಗ್ತಿಲ್ಲ. ಆ 10 ಲಕ್ಷ ಜನನು 10 ಲಕ್ಷ ಜನರು ವೋಟು ಆಗಿ ಕನ್ವರ್ಟ್ ಆಗುತ್ತೆ, ವಿಜಯ್ ಅವ್ರ ಪಕ್ಷಕ್ಕೆ ಬೀಳುತ್ತೆ ಅನ್ನುವಂಥದ್ದು ಡೌಟ್ ಇದೆ. ಎಲ್ಲ ಹೀರೋ ನೋಡೋದಿಕ್ ಬಂದಿರ್ತಾರೆ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಇರುತ್ತೆ ಮೈಂಡ್ ಅಲ್ಲಿ, ಅಂತೂ ಉಳ್ಕೊಂಡ್ಬಿಟ್ಟಿರುತ್ತೆ. ವೋಟ್ ಆಗ್ಬಿಟ್ಟಿದೆ ಅಂತ ಹೇಳ್ತೀರಾ ನೀವು? ವೋಟ್ ಆಗ್ಬಿಟ್ಟಿಲ್ಲ ಸರ್. ಅದು ಆ ಸಂದರ್ಭದಲ್ಲಿ ಏನ್ ನಡೀತು, ಅಟ್ಲೀಸ್ಟ್ ಆ ಸ್ಪೀಚು ವೋಟ್ ಆಗದೆ ಇರುವಂತ ಜನರನ್ನು ಕೂಡ ಪರಿವರ್ತನೆ ಮಾಡಿರಬಹುದಲ್ವಾ? ಅದನ್ನ ಮಾಡ್ಬೇಕು ನಾನು ಅಂತ ಹೇಳ್ತೀರಾ? ಖಂಡಿತ. ನೀವು ತಾಲೂಕ್ ಮಟ್ಟಕ್ಕೆ ಬನ್ನಿ. ಈಗ ನೀವೇನ್ ಹೇಳಿದ್ರಿ, ನಾನು ಅಷ್ಟು ದೊಡ್ಡ ಹೀರೋ ಅಲ್ಲ ರೀ, ನೀವು ಒಳ್ಳೆ ರೀ, ದೊಡ್ಡ ಸ್ಟಾರ್, ಅದಕ್ಕಿನ್ನ ದೊಡ್ಡ ಸ್ಟಾರ್. ನಾನು ತುಂಬಾ ಏನು ಉತ್ಪ್ರೇಕ್ಷೆಯಿಂದ ಹೇಳ್ತಿಲ್ಲ ಸರ್, ಉತ್ಪ್ರೇಕ್ಷೆಯಿಂದ ಹೇಳ್ತಿಲ್ಲ. ನನ್ನ ಆಡಿಯನ್ಸ್ ಕೇಳೋದೊಂದೇ, ವಿಜಯ್ ಅವರು 2 ವರ್ಷದಲ್ಲಿ ಆ ಪಾರ್ಟಿ ಕಟ್ಟಿ ಇವತ್ತು ಗೆದ್ದು CM ಆಗಿರಬಹುದು. ಇವ್ರು ಹೇಳ್ತಿದಾರೆ ಸರ್ ನಾನು ಅಷ್ಟು ದೊಡ್ಡ ಇರೋಲ್ಲ ಅಂತ. ನೀವು ಬಿಫೋರ್ 2-3 ಇಯರ್ಸ್ ಒಂದು ಚೂರು ಎಫರ್ಟ್ ಹಾಕಿ ನೀವು ಓಡಾಡಿದ್ರೆ ಸರ್ ಕರ್ನಾಟಕ CM ಆಗಿರ್ತಿದ್ರಿ. ನಾನು CM ಆಗಿ ಅಚೀವ್ ಮಾಡ್ಬಿಡ್ತಿದ್ದೆ. ಖಂಡಿತ ಆಗಿರ್ತೀರಾ. ಅದು ಅತಂತ್ರ ಆಗ್ತಿತ್ತೋ, ನೀವು ಸಮ್ಮಿಶ್ರ ಮಾಡ್ಕೊಳ್ತಿದ್ರೋ, ಏನಾಗ್ತಿದ್ರೋ, ಅಲ್ಲ 1 ನಿಮಿಷ, ನೀವು ಅದನ್ನ ಬದಲಾವಣೆ ಮಾಡ್ಬೋದಿತ್ತಲ್ಲ ಅದಾದ್ಮೇಲೆ. ಅಂದ್ರೆ ಬದಲಾವಣೆ, CM ಸೀಟ್ ನ ಬದಲಾವಣೆ ಮಾಡೋದು ಗ್ರೇಟೆಸ್ಟ್ ಬದಲಾವಣೆ. ಸರ್ ನಾನು ನಮ್ಮ ಅಪ್ಪನ ನಂತರ ನಾನು ನನ್ನ ಮನೆ ಅಧಿಕಾರ ವಹಿಸ್ಕೊಂಡ್ರೆ ನನಗೆ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಅನ್ನೋದು. ಸರ್ ಮುಂಚೆನೇ ಏನ್ ಗೊತ್ತಾಗುತ್ತೆ ಸರ್ ನನಗೆ? ಈಗ ಅಧಿಕಾರ ಒಬ್ರು ತಗೊಂಬೇಕು. ನೀವ್ ಹೇಳಕ್ ಬರ್ತಿರೋದು ಹೆಂಗೆ ಅಂದ್ರೆ ನನಗೆ ಅಧಿಕಾರ ಬೇಡ, ನನಗೇನು ಬೇಡ ಅಂತ ನೀವು ಹೇಳಕ್ ಕೊಟ್ಟಿದ್ದೀರಿ. ಜನ ಅರ್ಥ ಮಾಡ್ಕೋಬೇಕಲ್ಲ ಅದನ್ನ. ಬನ್ನಿ ಅರ್ಥ ಮಾಡಿಸಿ. ತಾಲೂಕ್ ಮಟ್ಟದಲ್ಲಿ ಬನ್ನಿ ಸರ್. 1 ನಿಮಿಷ, ನೀವು 100% ಅರ್ಥ. 1 ನಿಮಿಷ. ನಾನು ಇವತ್ತು ಹೋಗಿ 100 ಜನರನ್ನ ಕನ್ವಿನ್ಸ್ ಮಾಡಿ ಬಂದಿದ್ದೀನಿ. 100ರಲ್ಲಿ 90 ವೋಟ್ ನನಗೆ ಬೀಳುತ್ತೆ ಅಂತ ನಂಗೆ ನಂಬಿಕೆ ಇದೆ. ಯೂತ್ಸು ಬೆಂಬಲ ಕೊಟ್ಟಿದ್ದಾರೆ. ಬೂತ್ ಮಟ್ಟದ ರಾಜಕೀಯ ನಿಮ್ಗೆ ಗೊತ್ತಲ್ವಾ ಸರ್? ಇಲ್ಲ ಸುಮ್ಮನೆ ನನಗೆ ಅದೇನು ನೋಡಿ ಸರ್, ನೀವು ಬೂತ್ ಮಟ್ಟದ ರಾಜಕೀಯದಲ್ಲಿ ಆ 90 ಜನರಲ್ಲಿ ಮಿನಿಮಮ್ 20 ಜನರನ್ನ ಬದಲಾಯಿಸುವಂತ ಕೆಪಾಸಿಟಿ ಬೂತ್ ಅಲ್ಲಿ ಇರ್ತಕ್ಕಂಥ ಏಜೆಂಟ್ಗಳಿಗೆ, ಪಕ್ಷದ ಕಾರ್ಯಕರ್ತರುಗಳಿಗೆ ಇರುತ್ತೆ. ಕರ್ಕೊಂಡೋಗಿ ಸ್ವಂತ ಆಟೋ ಮಾಡ್ಕೊಂಡ್ ಬಂದು ಓಟ್ ಹಾಕ್ಸ್ಬಿಡ್ತಾರೆ. ಬಾರಪ್ಪ ನಾನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿರೋದ ನೀವು? ಯಾರಿಗೆ? ಯಾವ ಪಕ್ಷಗಳ ಕಾರ್ಯಕರ್ತರು ಇಲ್ವಾ? ಖಂಡಿತ ಇದ್ದಾರೆ, ಮಾಡ್ತಾ ಇದ್ದಾರೆ ಬಿಡಿ. ಅವರು ಅವರೇ ಮಾಡ್ಕೊಳ್ಳ. ಯಾಕೆ ಅವ್ರು ಬೇಡ, ನಾವ್ ಇನ್ನೊಬ್ರು ಬಂದು ಅದನ್ನೇ ಮಾಡ್ಬೇಕು? ಈಗ ಅದೇ ತಾನೇ ಪಾರ್ಟಿ ನಿಮ್ಮ ಉದ್ದೇಶ. ಈಗ ನಾವು ಮಾತ್ರ ಮಾಡಲ್ಲ. ಉದ್ದೇಶ ರೀ 1000 ಸತಿ ಹೇಳಿ, ನನ್ನ ಉದ್ದೇಶ ಅದಲ್ಲ ರೀ, ರಾಜಕೀಯ ಅಲ್ಲ ಅಂತ ಹೇಳ್ತಾ. ನೀವು ಮತ್ತೆ ರಾಜಕೀಯನೇ ಮಾಡಿ ಬೂತ್ ಲೆವೆಲ್ ಅಲ್ಲಿ ಕಾರ್ಯಕರ್ತನ. ಸರ್ ನೀವು ರಾಜಕೀಯನ ಮಾಡ್ಕೊಂಡು ಬನ್ನಿ ಸರ್, ಪ್ರಜಾಕೀಯ ತೋರಿಸಿ ಸರ್. ಅದಾದ್ಮೇಲೆ ನೀವು ಆರಂಭದಲ್ಲೇ ಪ್ರಜಾಕೀಯ ಜನ ನಂಬ್ತಿಲ್ಲ. ಈಗ ಹಿಂಗ್ ಬನ್ನಿ, ಹಿಂಗ್ ಬಂದು ಹಿಂಗು ಮಾಡ್ಬೋದಲ್ಲ. ಈಗ ವಿಜಯ್ ಅವರು ರಾಜಕಾರಣಿಯಾಗಿ ಕಂಟೆಸ್ಟ್ ಮಾಡಿದ್ರು. ಈಗ ಅವ್ರು ಹೇಳಿದ್ದಾರೆ CM ಆಗಿ ನನಗೆ ವೇತನ ಏನ್ ಬರ್ತೈತೆ ನಾನು ಅದನ್ನ ಬೇಡ ಅಂತ ಹೇಳಿದ್ದೀನಿ, ನನಗೆ ಬೆಂಗಾವಲು ಪಡೆ ಅದು ಇದು ಬೇಡ ಅಂತ ಹೇಳಿದ್ದೀನಿ, ನಾನು ಎಲ್ಲದನ್ನು ಕೂಡ ಬಿಟ್ಬಿಟ್ಟು ನಾನು ಸ್ವಂತವಾಗಿ ಕೆಲಸ ಮಾಡ್ತೀನಿ. ಪ್ರಜಾಕೀಯ ತರ ಐತಲ್ಲ ಈಗ ಅಲ್ಲಿ. ಮಾಡ್ಲಿ ಬಿಡ್ರಿ, ಅವರೇ ಮಾಡ್ಲಿ, ನೀವು ಮಾಡಿ, ನಮ್ಮಲ್ಲಿ ಆಗ್ಲಿ ಆ ತರ ಬದಲಾವಣೆ. ಏನಾಯ್ತು? ಸ್ಟಾಪ್ ಆಯ್ತಾ? ಸರಿ, 1 ನಿಮಿಷ.
ಮಾಡಿ ಸರ್ ಹತ್ರ ನೀವು ರಾಜಕೀಯನೇ ಮಾಡ್ಕೊಂಡು ಬನ್ನಿ ಸರ್, ಪ್ರಜಾಕೀಯ ಅಂತ ತೋರಿಸಿ ಸರ್ ಅದಾದ್ಮೇಲೆ. ಓಕೆ, ರಾಜಕೀಯ ಮಾಡೋರು ಇದಾರಲ್ಲ, ಇವಾಗ ರಾಜಕೀಯ ಬಂದು ಪ್ರಜಾಕೀಯ ಮಾಡೋರು ನೋಡಿದ್ರೆ ಸರ್ ಈಗ ಅದು ರಾಜಕೀಯನೇ ಮಾಡಿದವರು, ಈಗ ಪ್ರಜಾಕೀಯ ತರ ಐತಲ್ಲ ಈಗ ಅಲ್ಲಿ ಈಗ ಅಲ್ಲಿ ಮಾಡ್ತಾರೆ ಬಿಡ್ರಿ. ಗೆದ್ದಂತವರೆಲ್ಲ ಹೊಸ ಶಾಸಕರಿದ್ದಾರೆ, ವಿದ್ಯಾವಂತರಿದ್ದಾರೆ, ಯೂಟ್ಯೂಬರ್ಸ್ ಇದ್ದಾರೆ, ಆಯ್ತ್ರಿ, IT ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ, ನೋಡೋಣ ಇರ್ರಿ, ಮಾಡ್ಲಿ, ಕಂದಾಯ ಇಲಾಖೆಯವರು ಇದ್ದಾರೆ. ಒಳ್ಳೆ ಕತೆ, ಒಳ್ಳೆ ಕೆಲಸ ಮಾಡೋಕ್ ನೂಕ್ಲಿಕ್ಕೆ ನುಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಸರ್. ಇಲ್ಲಿ ಯಾಕೆ ಆಗಲ್ಲ, ಏನ್ ಮಾಡ್ಬೇಕು ಅಂತ ನಿಮ್ಗೆ ಹೋಗ್ಲಿ. ನುಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಇಲ್ಲ, ಒಟ್ನಲ್ಲಿ ನಾನ್ ಸಾಧನೆ ಮಾಡ್ಬೇಕು ಅಥವಾ ನೀವು ಸಾಧನೆ ಮಾಡ್ಬೇಕಿಲ್ಲ ಅಷ್ಟೇ. ಈಗ ನೀವು ಪಕ್ಷ ಕಟ್ತವ್ರು ನೀವು ಸಾಧನೆ ಮಾಡಿದ್ರೆ ನಿಮ್ಮನ್ನ ನೋಡ್ಕೊಂಡು 100 ಜನ ಇನ್ಸ್ಪೈರ್ ಆಗ್ತಾರೆ. ಇಲ್ಲ ಅಂತಂದ್ರೆ ನಾನು ನಿಮ್ಮ ಹತ್ರ ಓಪನ್ ಆಗಿ ಹೇಳ್ತೀನಿ, ನಾನು ನಿಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಪ್ರತಿನಿಧಿಗಳು ಯಾರ್ಯಾರು ಕ್ಯಾನ್ವಸ್ ನಿಂತ್ಕೊಂಡು ಎಲೆಕ್ಷನ್ ಟೈಮ್ ನಲ್ಲಿ ಮಾಡ್ತಿದ್ರು, ಆ ಟೈಮ್ ನಲ್ಲಿ ಡಿಸ್ಕಸ್ ಮಾಡಿದಾಗ ನನ್ಗೆ ಯಾರೋ ಒಬ್ಬ ಹೇಳ್ತಾನೆ ದಿನ ಯಾಕೆ ಪ್ರಜಾಕೀಯದಿಂದ ನಿಂತ್ಕೋಬಾರ್ದಿತ್ತು ಅಂತಂದಾಗ ನನ್ನ ಪಕ್ಕ ಇನ್ನೊಬ್ಬ ಕೂತವನು, ಬೇಕಾದ್ರೆ ಅವ್ನ ಹೆಸರು ಹೇಳ್ತೀನಿ, ಅವನೇನ್ ಹೇಳ್ದ ಅಂತಂದ್ರೆ ನಾನು ರಿಯಾಲಿಟಿ ಹೇಳ್ತೀನಿ ನಿಮಗೆ. ಉಪೇಂದ್ರ ಅವರು ಕಂಡೋರ್ ಮಕ್ಕಳನ್ನ ಬಾವಿಗೆ ತಳ್ಬಿಟ್ಟು ಆಳ ನೋಡ್ತಾರೆ, ಯಾರೋ ಒಬ್ಬ ಗೆದ್ದನ ನೋಡೋಣ ಅಂತ, ಅದಾದ್ಮೇಲೆ ಅವ್ರು ಬರಬಹುದು ಈ ನಿರೀಕ್ಷೆಯಲ್ಲಿ ಇದ್ದಾರೆ ಉಪೇಂದ್ರ ಅವರು. ಓಕೆ ಬಿಡಿ, ಅದಕ್ಕೆ ನಾನು ಏನ್ ಮಾಡ್ಬಿಟ್ಟಿದ್ದೀನಿ ಗೊತ್ತಾ, ನಾನ್ ತಳ್ಳಕ್ಕೂ ಮಾಡ್ತಾ ಇಲ್ಲ ಇವಾಗ, ನಾನು ಯಾರಿಗೆ ಟಿಕೆಟು ಕೊಡ್ತಾ ಇಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಪ್ಪ, ಒಂದು ಆ್ಯಪ್ ಮಾಡಿದ್ದೀನಿ, ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಅಭ್ಯರ್ಥಿನ, ನಿಮ್ಗೆ ಕರೆಕ್ಟ್ ಅನ್ಸಕ್ಕೆ ನೀವೇ ನಿಲ್ಸ್ಕೊಳ್ಳಿ ಅಂತಾನು ಹೇಳ್ತಾ ಇದ್ದೀನಿ. ನೋಡ್ರಿ, ಏನು ಮಾಡಿದ್ರು ಮಾತಾಡೋರು ಇದ್ದಾರೆ ಇಲ್ಲಿ, ಓಕೆನಾ? ಯಾಕಂದ್ರೆ ಬುದ್ಧಿವಂತರುಗಳು ಜಾಸ್ತಿ ಇಲ್ಲಿ, ಒಳ್ಳೆಯವ್ರು ಒಬ್ಬರು ಸಿಗಲ್ಲ ಇಲ್ಲಿ. ಏನ್ ಹೇಳಿ, ಅರ್ಥ ಆಯ್ತಾ? ನೋಡಿ ಯಾವ ಲೆವೆಲ್ ತಲೆ ಹೊಡೆದ, ಏನ್ ಕ್ವಶನ್ ಕೇಳ್ಬೇಕು ಇವ್ರಿಗೆ, ಯಾವ ತರ ನನ್ ಕ್ವಶನ್ಸ್ ರೆಡಿ ಆಗಿರೋ ಎಲ್ಲ ಬಿಟ್ಬಿಟ್ಟಿದ್ದೀನಿ ಸರ್. ನಾನು ನನ್ನ ಹತ್ರ ಒಂದು ಅರಳಿ ಕಟ್ಟಿ ಹತ್ರ ಕೇಳಿದ್ರು ಅವರು, ಯಾಕಂದ್ರೆ ಇರೋದೇ ಹಿಂಗ, ಇವಾಗ ಗೆಲ್ಬೇಕು, ನೀವು ಗೆಲ್ಬೇಕು, ನಾನ್ ಗೆಲ್ಬೇಕು ಅಷ್ಟೇ. ನಮ್ಗೆ ದೇಶ ಗೆಲ್ಲತ್ತೋ ಜನ ಗೆಲ್ತಾರೋ ಬೇಕಾಗಿಲ್ಲ, ಅಲ್ಲೊಬ್ಬ ಗೆದ್ದ ಇಲ್ಲೊಬ್ಬ ಗೆಲ್ಬೇಕು. ನಾವು ಗೆಲ್ಲಿಸ್ಕೊಂಡೇ ಸಾಯ್ತಾ ಇದೀವಿ ಇದುವರೆಗೂ, ನಾವು ಗೆಲ್ಲೋದು ನೋಡ್ತಾನೆ ಇಲ್ಲ. ನಿಮ್ಮ ಪ್ರಕಾರ ಸಿನಿಮಾ ಆಗ್ಲಿ ರಾಜಕೀಯ ಆಗ್ಲಿ ಗೆದ್ದವ್ರನ್ನೇ ತಾನೇ ಜನ ನೋಡೋದು? ಆಯ್ತ್ರಿ, ನೀವು ಗೆಲ್ರಿ ಸ್ವಾಮಿ, ನಿಮ್ಗೆ ಗೆಲ್ಲೋ ಆಸೆ ಇದ್ರೆ ಗೆಲ್ಲಿ. ನಾನು ಆಲ್ರೆಡಿ ಗೆದ್ಬಿಟ್ಟಿದ್ದೀನಿ, ಗೆದ್ದವ್ನ ಹೆಂಗ್ ಗೆಲ್ಲಿಸ್ತೀರಾ ನೀವು? ನೋ ಸರ್, ನೀವೀಗ ನಿಮ್ಗೆ ಅರ್ಥನೇ ಆಗಲ್ಲ. ಹೊಸ ಕಟ್ಟಡ ಆಯ್ತು ನಿಮ್ದು, ಪಕ್ಷ ಅನ್ನೋದು ಒಂದು ಹೊಸ ಕಟ್ಟಡ ಆಯ್ತು, ಡೆಕೋರೇಷನ್ ಎಲ್ಲ ಆಗ್ಬಿಡೈತೆ, ಗೃಹ ಪ್ರವೇಶನ ಆಗ್ತಿಲ್ಲ. ಏನಾರ ಅನ್ಕೊಳ್ಳಿ, ನಾನು ಹೇಳದ್ನಲ್ಲ, ನಾನು ಬದಲಾಯಿಸಕ್ ನಾನು ಯಾರ್ರಿ? ನಿಮ್ಮನ್ನ ನಾನು ಬದಲಾಯಿಸಕ್ ನಾನು ಯಾರು ಹೇಳಿ? ನನ್ನ ಕೈಲಾದಕ್ಕೆ ನನಗೆ ಬೇಕಾಗಿರೋದು, ನಾನು ವೋಟರ್ ಆಗಿ ನಾನು ಮಾತಾಡಬಲ್ಲೆ, ನನಗೆ ವೋಟರ್ ಆಗಿ ನಾನು ಗೆಲ್ಬೇಕು, ವೋಟರ್ ಆಗಿ ನಾನು ವಿಚಾರವಂತನ ಆಗ್ಬೇಕು, ನನಗೊಬ್ಬ ಕೆಲಸದವನ್ ಬೇಕು, ನಾನು ಯಾರನ್ನು ಗೆಲ್ಲಿಸಬಾರ್ದು, ಇಷ್ಟೇ ನನಗೆ ಗೊತ್ತಿರೋದು. ನಾನು ಗೆಲ್ಬೇಕಿಲ್ಲ, ಯಾಕಂದ್ರೆ ನನ್ನ ದುಡ್ಡು ಅಲ್ಲಿರೋದು, ಯಾರ ಅಪ್ಪನ ಮನೆ ದುಡ್ಡು ಅಲ್ಲ, ಅದು ನಮ್ಮೆಲ್ಲರ ದುಡ್ಡು ಅಲ್ಲಿರೋದು. ಆ ದುಡ್ಡು ನನಗೆ ಪಾರದರ್ಶಕವಾಗಿ ನನಗೆ ಬರಬೇಕು. ಬರಲ್ಲ ಅಂದ್ರೆ ನಾನು ಅದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಆಗಲ್ಲ ಅಂದ್ರೆ ನಾನು ಟ್ರೈ ಮಾಡ್ತೀನಿ. ಆಗಲ್ಲ ನೀವ್ ಹೇಳ್ತೀರಾ, ಆಗತ್ತೆ 1000 ಜನ ಲಕ್ಷ ಜನ ಹೇಳ್ತಾರೆ. ಇಷ್ಟು ದಿನದ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಷ್ಟು ಟ್ರೈ ಮಾಡಿದಿರ ತರ ಪಾರದರ್ಶಕ ಕೇಳ್ಕೊಳ್ಳೋದಕ್ಕೆ? ನಾನು ಆಗತ್ತೆ ಅಂತ ಹೇಳ್ತೀನಿ ರೀ, ನೀವ್ ಆಗಲ್ಲ ಅಂತ ಹೇಳ್ತೀನಿ. ರಾಜಕೀಯ ದಾರಿ ಹಿಡ್ಕೊಂಡು ಹೋಗಿ, ನಾನು ಪ್ರಜಾಕೀಯ ದಾರಿ ಹಿಡ್ಕೊಂತೀನಿ. ಆಗಲ್ಲ, ದೈವ ಸಂಕಲ್ಪ. ನೀವ್ ಹೇಳದಲ್ಲ ಸರ್, ಪಾರದರ್ಶಕವಾಗಿ ಎಷ್ಟು ಖರ್ಚಾಗ್ತೈತೆ ಏನ್ ಬರ್ತೈತೆ, ಆಗಲ್ಲ. ನಾನು ಈಗಲೂ ಹೇಳ್ತೀನಿ, ಇನ್ನೂ 10 ವರ್ಷ ಒಳ್ಳೆ ಕತೆ. ಆಗಲ್ಲ ಅಂತ 224 ಯುವಕರುಗಳೇ ಆಗಲ್ಲ ಅಂತ ಕೂತ್ರ ಮೇಲೆ ಈ ದೇಶ ಇನ್ ಯಾರು ಕಾಪಾಡ? ಯಾಕೆ ಆಗಲ್ಲ ಅಂತ ಹೇಳ್ತಾ ಇದೀನಿ ಅಂತಂದ್ರೆ, ನಿಮ್ಗೆ ರೀಸನ್ 1000 ಇದೆ. ಆಗಲ್ಲ ನಂಗೆ 100 ಕಾರಣ ಕೊಡ್ತೀರಾ, ಆಗತ್ತೆ ನಂಗೆ 1 ಕಾರಣ ಕೊಡಲ್ಲ. ನೀವು ಕೊಟ್ಟೆ ನಾನು ಅದಕ್ಕೆ ಎಕ್ಸಾಂಪಲ್ಗಳು 1000 ಇದಾವೆ ನೋಡಿ ಸರ್. ಆ ಟೈಮಲ್ಲಿ ಅವ್ನ್ ಬಂದ, ಅವನನ್ನ ನಂಬಿದ್ವಿ, ಹಿಂಗಾಗ್ಲಿಲ್ಲ ಸರ್. ಆಗುತ್ತೆ ಅನ್ನೋದಕ್ಕೆ ನಾನು ಕಾರಣ ಕೊಡ್ತೀನಿ ಸರ್. ನಾನು ಈಗ ಏನ್ ಹೇಳಿ ಆಗುತ್ತೆ ಅನ್ನೋ ಕಾರಣ ಒಂದ್ ಹೇಳಿ. ನೀವು ಫೀಲ್ಡ್ ಇಳಿರಿ ಸರ್. ನಾನು ಫೀಲ್ಡ್ ಇಳಿದ್ರೆ ಆಗುತ್ತೆ ಅಂದ್ರೆ ಖಂಡಿತ ಆಗುತ್ತೆ. ಯಾವ ಫೀಲ್ಡ್ ಇಳಿಬೇಕು ಅದನ್ನ ಹೇಳಿ. ಯಾವ ತರ ಫೀಲ್ಡ್ ಇಳಿಬೇಕು? ನೀವು ರಾಜಕೀಯದ ಫೀಲ್ಡ್ ಇಳಿಬೇಕು, ಪ್ರಜಾಕೀಯ ಹೆಸರಲ್ಲೇ ರಾಜಕೀಯದ ಫೀಲ್ಡ್ ಇಳಿಬೇಕು. ಜನಗಳಿಗೆ ಅರ್ಥ ಆಗೋದೇ ರಿಯಾಲಿಟಿ ಅವಾಗ. ಹೌದು, ನೀವು ನಗೋದ್ರಲ್ಲಿ ಕೇಳಿ, ನೀವು ರಾಜಕೀಯ ಮಾಡ್ಬೇಕು ಅಂತೀರಾ, ಕೇಳಿ. ಅವರೆಲ್ಲ ರಾಜಕೀಯ ಅಂದ್ರೆ ತಪ್ಪು ಅನ್ಕೊಂಡ್ಬಿಟ್ಟಿದೀರಾ ನೀವು. ತಪ್ಪಿಲ್ಲ ಅದು. ಕೇಳಿ ಒಂದ್ ನಿಮಿಷ, ಕೆಳಗೆ ಇಳಿಯೋದು ಅಂತಿರಲ್ಲ, ಅದನ್ನೊಂದ್ ಚೂರ್ ಮಾತಾಡ್ಬಿಡಿ ನೀವು. ಏನ್ ಇಳಿಯೋದು? ಇಳಿಯೋದು ಅಂತಂದ್ರೆ ಜನರ ಜೊತೆ ಬೆರೆಯುವುದು. ಕೇಳಿ, ಎಲ್ಲೆಲ್ಲಿ ಬೆರೆಯುವುದು? ನಾನೊಂದ್ ಹಳ್ಳಿಗೆ ಹೋಗ್ತೀನಿ, ಅಲ್ಲೊಂದ್ 50 ಜನಕ್ಕೆ ನಾನು ಬರ್ತೀನಿ ಅಂತ ಒಂದು ಪೋಸ್ಟರ್ ಹಾಕ್ಬೇಕು ತಾನೆ? ಬೇಡ. ಓಕೆ, ನೀವ್ ಹೇಳಿದ್ರಿ ಸೋಷಿಯಲ್ ಮೀಡಿಯಾ ವರ್ಕ್ ಆಗುತ್ತೆ ಸರ್, ಅದ್ರಲ್ಲಿ ಹೇಳ್ಬಿಡಿ ಅಂತ. ಬೇಡ, ಒಂದು ಆಟೋ ಕಟ್ಬಿಟ್ಟು ಬ್ಯಾನರ್ ಹಾಕ್ಬಿಟ್ಟು ಅನೌನ್ಸ್ ಮಾಡಿದ್ರು ಸಾಕು. 32,000 ಹಳ್ಳಿ ಇದೆ, 32,000 ಜನ ಕೊಡಿ ಆಟೋ ಕಟ್ಕೊಂಡು ಓಡಾಡೋರ್ನ. ನನಗೆ ಹೇಳಿ, ಉಪೇಂದ್ರ ಬರ್ತಾರೆ ಅಂತ ನನಗೆ ಕೊಡಿ. ನಿಮ್ಮ ಅಭಿಮಾನಿಗಳು ಯಾರು ಮನಸ್ಫೂರ್ತಿಯಾಗಿ ಹೋಗಿ ಮಾಡಕ್ ಹೋಗಲ್ಲ ಈ ಕಾರ್ಯನ? ಕೊಡಿ ಸ್ವಾಮಿ, ನನ್ನ ಅಭಿಮಾನಿಗಳು. 24 ಕ್ಷೇತ್ರದಲ್ಲೂ ಅಭ್ಯರ್ಥಿಗಳು ಇದಾರಲ್ಲ, ಪಂಚಾಯತಿ ಮಟ್ಟದಲ್ಲೂ ಕೂಡ ಅಭ್ಯರ್ಥಿಗಳು ಇದಾರಲ್ಲ, ಅವ್ರ ಏನ್ ಮಾಡ್ಬೇಕು? ಅವರೆಲ್ಲ ಖರ್ಚು ಮಾಡಿ ಆಟೋ ಹಾಕೊಂಡು ಬ್ಯಾನರ್ ಕಟ್ಟಿ ಎಲ್ಲ ಮಾಡ್ಬೇಕಾ? ಮತ್ತೆ ಚುನಾವಣಾ ಆಯೋಗ ಮಿನಿಮಮ್ ಖರ್ಚು ಅಂತ ಇಟ್ಟೈತೆ, ಹಂಗಾರೆ ಅದು ಇಡಲೇಬಾರ್ದಲ್ವಾ? ಮಾಡ್ಲೇಬಾರ್ದ್ರಿ. ನನಗೆ ಸೋಷಿಯಲ್ ಮೀಡಿಯಾ ಇರೋ ಕಾಲದಲ್ಲಿ ಮಿನಿಮಮ್ ಖರ್ಚು ಮಾಡೋ ಲೆವೆಲ್ಗೆ ಬರ್ಬೇಕು. ಯಾವನೋ ಒಬ್ಬ ದುಡ್ಡಿಲ್ದ್ರ ಎಲೆಕ್ಷನ್ ಇಲ್ಲೋ ಪರಿಸ್ಥಿತಿ ಬರ್ಬೇಕಿಲ್ಲಿ. ಹಂಗಂತ ನಿಮ್ ಪ್ರಕಾರ ದುಡ್ಡಿರೋನೇ ಬರ್ಬೇಕಾ ಇಲ್ಲಿ?
ನಾನ್ ಹೇಳ್ತಿಲ್ಲಪ್ಪ ಅದನ್ನ. ನೀವೇ ಹೇಳ್ತಾ ಇದೀರಲ್ಲ ಸರ್. ಹಂಗಾರೆ ಮಿನಿಮಮ್ ಖರ್ಚು ಮಾಡಲ್ಲ ಅಂದ್ರೆ ಇನ್ನೊಬ್ಬ ಮ್ಯಾಕ್ಸಿಮಮ್ ಖರ್ಚು ಮಾಡ್ತಾನೆ, ಅವನ ಕಡೆ ನಿಮ್ ದೃಷ್ಟಿ ಹೋಗುತ್ತೆ. ಅಲ್ಲ, ನಾನೀಗ ಭೂಮಿಗೆ ನಾನು ಗೊಬ್ಬರನೇ ಆಗ್ತಾನೆ, ನಾನು ಬೆಳೆ ಬೆಳಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಭೂಮಿಲೇ ಗೊಬ್ಬರ ಇದೆ. ನಮ್ ತೋಟಕ್ಕೆ ಬನ್ನಿ, ಒಂದ್ ನಿಮಿಷ ನಮ್ ತೋಟಕ್ಕೆ ಬನ್ನಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀನಿ ನಾನು ಗೊಬ್ಬರನೂ ಹಾಕಲ್ಲ, ಪೆಸ್ಟಿಸೈಡ್ಸ್ ಹಾಕಲ್ಲ. ಬೆರಳು ಒಂದೇ ತರ ಇರುತ್ತೆ ಸರ್. ಅಲ್ಲ ಕೇಳಿ, ಅದಕ್ಕೆ ನಾವು ಭೂಮಿ ಯಾವನು ಜಗತ್ತಲ್ಲಿ ಫಸ್ಟ್ ದೇವ್ರು ಗೊಬ್ಬರ ಹಾಕು ಅಂತ, ಅದು ಆಟೋಮೆಟಿಕ್ ಗೊಬ್ಬರ ಆಗೋದು, ಆಟೋಮೆಟಿಕ್ ಕುರಿಗಳು ಓಡಾಡೋದು, ದನಗಳು ಓಡಾಡೋದು, ಗೊಬ್ಬರ ಆಗೋದು. ಇವಾಗ ನಾವೇನ್ ಮಾಡಿದೀವಿ, ಅತಿ ಬುದ್ಧಿ ಉಪಯೋಗಿಸಿ ಬರ್ಡ್ ಮಾಡಿ ಭೂಮಿನ ಈಗ ಆರ್ಟಿಫಿಷಿಯಲ್ ಗೊಬ್ಬರ ಹೊಡ್ಕೊಂಡು ಕೂತಿದೀವಿ. ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದು, ನಮ್ಮಿಂದ ನಿರೀಕ್ಷೆ ಮಾಡ್ತಾರೆ, ಸಣ್ಣ ಪುಟ್ಟ ಖರ್ಚು ಮಾಡ್ಬೇಕಾಗುತ್ತೆ. ಚುನಾವಣಾ ಆಯೋಗನು ಕೂಡ ಅದಕ್ಕೆ ಅನುಮತಿ ಕೊಟ್ಟಿದೆ, 40 ಲಕ್ಷ ಖರ್ಚು ಮಾಡ್ಬೋದು. ಸಣ್ಣ ಪುಟ್ಟ ಖರ್ಚು ಜೊತೆ ದೊಡ್ಡ ಖರ್ಚು ಅವ್ರಿಗೆ ಅಟ್ರಾಕ್ಟ್ ಆಗತ್ರಿ. ಹಂಗ್ ನೋಡಕ್ ಹೋದ್ರೆ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅದು ಕೇಳಿ. ಒಂದ್ ನಿಮಿಷ ಹೇಳ್ತೀನಿ. ಆ ದೊಡ್ಡ ಖರ್ಚನ್ನ ಅಟ್ರಾಕ್ಟ್ ಮಾಡುವಂತದನ್ನ ಒಡೆದಾಕುವಂತ ಕೆಪಾಸಿಟಿ, ಒಡೆದಾಕುವಂತ ಪಾಪ್ಯುಲಾರಿಟಿ ನಿಮ್ಗೈತೆ. ನೀವು ಕಡಿಮೆ ಖರ್ಚು ಮಾಡೋದು ನೋಡಿಬೇಕು ನಾನು. ಅಯ್ಯೋ, ನಾನು ಖರ್ಚು ಮಾಡೋದು ಹೊಡಿಬೇಕು ಅಂತ ಹೇಳ್ತಿಲ್ಲ ನಾನು. ನೀವ್ ಹೇಳ್ಬೋದು ನಮ್ಮ ಅಭ್ಯರ್ಥಿಗಳು ದುಡ್ಡು ಖರ್ಚು ಮಾಡಲ್ಲ, ನಾನು ಇದನ್ನೇ 2 ವರ್ಷದಿಂದ ಹೇಳ್ತಿರೋದ್ರಿ. ಇಲ್ಲಿ ಹೇಳೋದಾಗಲ್ಲ, ಫೀಲ್ಡ್ ಬನ್ನಿ ಅಂತ ಹೇಳ್ತಿರೋದು ನಾನು ಅದನ್ನೇ. ಯಾವ ಬನ್ನಿ, ನಮ್ಗಳ ಜೊತೆ ಬನ್ನಿ, ನಾವು ನಿಮ್ಗಳ ಜೊತೆ ಬರ್ತೀವಿ. ಇಲ್ಲ ಅಂದ್ರೆ ಓಕೆ, ನೋಡೋಣ, ಖಂಡಿತ ಟ್ರೈ ಮಾಡೋಣ. ಸರ್, ಒಟ್ಟಾರೆಯಾಗಿ ನಿಮ್ ಪ್ರಕಾರ ನಾನೀಗ ತಮಿಳ್ನಾಡು ಎಕ್ಸಾಂಪಲ್ ಅದನ್ನು ಕೊಡಲ್ಲ. ಬೇಡ ಬಿಡಿ. ಅಲ್ಲ, ನಾವು ಸೆಂಟರ್ ಇದೀವಿ ಈಗ. ಇಲ್ಲ, ಸೆಂಟ್ರ್ ಇಲ್ಲ, ಎಂಡಿಗೆ ಬಂದ್ಬಿಟ್ಟಿದೀವಿ. ಹೇಳಿ, ಎಂಡ್ ಏನ್ ಹೇಳಿ ಹೋಗ್ಲಿ ನಿಮ್ ಮುದ್ದೆ. ಅಲ್ಲ, ಇಂಟರ್ವ್ಯೂ ಅಲ್ಲಿ ಹೇಳ್ತಿರೋದು, ಸ್ಟೇಟ್ ಅಲ್ಲಿ ಹೇಳ್ತಿರೋದು. ಭೂಪಟದಲ್ಲಿ ನಾವು ಮಧ್ಯದಲ್ಲಿ ಇದೀವಿ. ಈ ಕಡೆ ಆಂಧ್ರ ಪ್ರದೇಶ ಇದೆ, ಈ ಕಡೆ ತಮಿಳ್ನಾಡು ಇದೆ. ಎರಡೂ ಕಡೆನೂ ಕೂಡ ಎಕ್ಸಾಂಪಲ್ ಸೆಟ್ ಆಗೋಗಿದೆ. ಸಿನಿಮಾ ನಟರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದು. ಒಂದು ಸಮ್ಮಿಶ್ರ ಆಯ್ತು, ಹೆಂಗಂಗೋ ಆಗೋಯ್ತು ಅಲ್ಲೂ ಸರ್ಕಾರ ಪವನ್ ಕಲ್ಯಾಣ್ ಅವ್ರ ಜೊತೆ. ಈ ಕಡೆ ವಿಜಯ್ ಅವರು ಒಂದು ದೊಡ್ಡ ಪಾರ್ಟಿ ಮಾಡ್ಕೊಂಡು, ಅದಾದ ನಂತರ ಅಲ್ಲೂ ಅತಂತ್ರ ಆಯ್ತು, ಹೆಂಗೋ ಅದನ್ನು ಮರ್ಜ್ ಮಾಡ್ಕೊಂಡು ಒಂದು ಸ್ವತಂತ್ರ ರಚನೆ ಆಗೋಯ್ತು. ನಮ್ಮ ಕರ್ನಾಟಕದಲ್ಲಿ ಒಂದು ನಿರೀಕ್ಷೆ ಐತೆ ಜನಗಳಿಗೆ. ಸಿನಿಮಾ ನಟ ಬೇಕು ನಿಮ್ಗೆ ಇವಾಗ. ಸಿನಿಮಾ ನಟನೆ ಬೇಕು ಅಂತಲ್ಲ, ಯಾರಾದ್ರೂ ಒಬ್ಬ ಬೇಕು. ಆ ಒಬ್ಬ ನೀವೇ ಯಾಕೆ ಆಗ್ಬಾರ್ದು? ನನ್ನ ನಟ ಅಂತ ಕೇಳ್ತಾ ಇದ್ದೀರಾ ನೀವು? ನಟ ಅಂತಾನೆ ಕೇಳ್ತೀರಾ ಸರ್? ಅಲ್ಲಿ ಇಬ್ರು ನಟರಾಗಿದ್ದಾರೆ ಸರ್, ಇಲ್ಲೊಬ್ಬ ನಟ ಆಗ. ನೀವು ನಟನಾಗಿದ್ಕೊಂಡೇ ತಾನೇ ಪಕ್ಷ ಸ್ಥಾಪನೆ ಮಾಡಿದ್ದು? ರೀ, ನಾನು ವೋಟರ್ ಆಗಿ ಪಕ್ಷ ಸ್ಥಾಪನೆ ಮಾಡಿದ್ರಿ. ನಾನು ನಟನಾಗಿದ್ದು ನನ್ನ ಕೇಳಿ ಒಂದ್ ನಿಮಿಷ. ನನ್ನ ಫ್ಯಾನ್ಸ್ ಅಸೋಸಿಯೇಷನ್ ಯೂಸ್ ಮಾಡಿ ಏನ್ ಹೇಳಿ, ನೀವ್ ಹೇಳೋ ತರ ಏನ್ ಹೇಳಿ, ಆ ತರ ಒಂದು ಮಾಡ್ಬೇಕಾದ್ರೆ ನಾನು ರಾಜಕೀಯ ಮಾಡ್ತಿದ್ದೆ. ನಾನು ಪ್ರಜಾಕೀಯ ಅಂತ ಸುಳ್ಳು ಹೇಳ್ತಿರ್ಲಿಲ್ಲ ನಾನು. ಅರ್ಥ ಆಯ್ತಾ? ನಾನು ಹೇಳ್ತಿರೋದು ಫಸ್ಟ್ ಡೇ 1 ಇಂದ ಹೇಳ್ತೀನಿ, ಪ್ರಜೆಗಳು ಪ್ರಬುದ್ಧರಾಗಬೇಕು. ಒಬ್ಬ ನಿಮ್ಮಂತ ಯುವಕರು ಬರೀ ಥಾಟ್ಸ್ ಇಟ್ಕೊಂಡ್ಬಂದು ನಾನು ಹಿಂಗೆ ಕೆಲಸ ಮಾಡ್ತೀನಿ ಅನ್ನೋರಿಗೆ ಒಂದು ಸ್ಫೂರ್ತಿದಾಯಕವಾದಂಥ ಒಂದು ಅಟ್ಮಾಸ್ಫಿಯರ್ ಆಗಬೇಕು. ಅಂಥವ್ರಿಗೆ ನೀವು ಕೆಲಸ ಕೊಡಬೇಕು. ಟೆಕ್ನಾಲಜಿ ಬಳಸುವಂಥವ್ರಿಗೆ ಕೆಲಸ ಕೊಡಬೇಕು. ನೀವು ಜನರ ಜೊತೆ ಕನೆಕ್ಟ್ ಆಗಬೇಕು. ಇದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಹೊರತು ನಾನು ಗೆಲ್ಲಬೇಕು, ನನ್ನ ಪಕ್ಷ ಗೆಲ್ಲಬೇಕು ನಾನು ಹೇಳೇ ಇಲ್ಲ. ನನ್ನ ಪಕ್ಷದ ಸಿದ್ಧಾಂತನೂ ನನಗೆ ಇಷ್ಟ ಇಲ್ಲ. ಅರ್ಥ ಆಯ್ತಾ? ನಂದೊಂದು ಪಕ್ಷ ಇರಬೇಕು, ಇದು ಮಾಡ್ಬೇಕು, ಅದು ಮಾಡಬೇಕು. ನಾನು ಹೇಳಿದ್ ಇಂಡಿಪೆಂಡೆಂಟ್ ನಿಮ್ಮಂತ ಹುಡುಗರುಗಳೆಲ್ಲ ಬಂದು ನಿಂತ್ಕೊಂಡು ಗೆಲ್ಲೋದಲ್ಲ, ಕೆಲಸ ಸಿಗುವಂತ ಅಟ್ಮಾಸ್ಫಿಯರ್. ನೀವೇನು ನಿರೀಕ್ಷೆ ಮಾಡ್ಬಿಡಿ ಸರ್, ಸಾರಥಿಯಾಗಿ ನಿಂತ್ಕೊಳ್ಳಿ ಸಾಕು. ನಾನು ಇನ್ನೇನ್ರಿ ಮಾಡ್ಲಿ? ನೀವು ಪಕ್ಷ ಗೆದ್ರೆ ನೀವು ಸಿಎಂ ಆಗೋದೇ ಬೇಡ, ಯಾರನ್ನು ಬೇರೆಯವ್ರನ್ನೇ ಮಾಡಿ. ಅಲ್ಲ, ಏನ್ ಮಾಡ್ಬೇಕು? ನಾನು ಗೆಲ್ಲೋದೇ ಬೇಕಾಗಿಲ್ಲ. ನೀವು ಪಕ್ಷ ಗೆದ್ರ ಮೇಲೆ ನೀವು ಸಿಎಂ ನಿಮ್ಗೆ ಒಂದು ಮುಂದಕ್ಕೊಂದು ಆತಂಕ ಇರ್ಬೋದು, ಜನ ಎಲ್ಲ ನನ್ನ ಗೆಲ್ಸ್ಬಿಡ್ತಾರೆ, ಆಮೇಲೆ ನಮ್ಮ ಸಿಎಂ ಅನ್ನ ಸ್ಥಾನ ಕೊಡ್ತಾರೆ. ಬೇಡ, ಯಾರು ನಿಮ್ಮ ಪಾರ್ಟಿ ಯಾರು ಗೆದ್ದವ್ರನ್ನೇ ಮಾಡೋಣ. ನೀವು ಜಸ್ಟ್ ಸಾರಥಿಗೆ ನಿಂತ್ಕೊಳ್ಳಿ ಸಾಕು, ಕೃಷ್ಣ ಆಗ್ಬಿಡಿ ಸಾಕು. ಹೇಳಿ, ಆಸೆ ಇರೋನ್ಗೆ ಆತಂಕ. ನೀವು ಜಸ್ಟ್ ಕೃಷ್ಣ ಆಗಿ ಸರ್. ಆಸೆ ಇರೋನ್ಗೆ ಆತಂಕ ಇರುತ್ತೆ. ಹೇಳಿ, ನನಗೆ ಯಾವ ಆಸೆಗಳು ಇಲ್ಲ ಆತರ. ಓಕೆನಾ? ನಾನೇನು ಬುದ್ಧ, ಗೌತಮ ಬುದ್ಧ, ನಾನೇನೋ ಒಂದು ಸನ್ಯಾಸಿ ಅಂತ ಅನ್ಕೊಂಬಿಡಿ. ನಾನು ಅಷ್ಟೊಂದು ದೊಡ್ಡ ವ್ಯಕ್ತಿನೂ ಅಲ್ಲ. ನಾನೊಬ್ಬ ಬಿಡಿ, ಆಸೆ ದುಃಖಕ್ಕೆ ಮೂಲ ಅಂತ ಸಾಧಾರಣ ವ್ಯಕ್ತಿ. ನಾನೊಬ್ಬ ವೋಟರ್ ಆಗಿ ಫೀಲ್ ಮಾಡಿ ನಾನು ಪಾರ್ಟಿ ಮಾಡಿದ್ದೀನಿ ಅಷ್ಟೇ. ವೋಟರ್ ಗೆಲ್ಲೋವರೆಗೂ ಕೂಡ ನಾನು ಗೆಲ್ಲಲ್ಲ. ವೋಟರ್ ಗೆದ್ದದ ಕೂಡಲೇ ನಾನು ಗೆಲ್ತೀನಿ. ವೋಟರ್ ಗೆಲ್ಲಲ್ಲ, ಗೆಲ್ತಾರೆ. ನೋಡಿ ಬೇಕಾರೆ ಎಷ್ಟು ವರ್ಷ ಆಗ್ಬೋದು ನೋಡಿ, ನಾವು ನೀವು ಇರ್ತೀವಿ ಅಲ್ಲಿ ತನಕ. ನೋಡೋಣ ರೀ, ಇದೇ ಚಾಲೆಂಜ್ ಮಾಡಿ. ವೋಟರ್ ಗೆಲ್ತಾರೆ ನೋಡಿ ಬೇಕಾರೆ. ಯಂಗ್ಸ್ಟರ್ಸ್ ಚೇಂಜ್ ಆಗ್ತಾರೆ ನೋಡಿ ಬೇಕಾರೆ. ಅವ್ರು ಚೇಂಜ್ ಆಗ್ಬೇಕು ಅಂತಂದ್ರೆ ಒಬ್ಬ ಸಾರಥಿ ಬೀದಿಗಿಳಿದ್ ಬರ್ಬೇಕು. ಏನು ಬೀದಿಗೆ ಇಳಿಯೋದೇ ಬೇಡ. ಅವ್ರು ಕುತ್ಕೊಳ್ಳಿ ಸರ್ ಮನೇಲಿ, ನೀವು ವಯಸ್ಸಾಗಿದೆ ನಿಮ್ಗೆ, ನಾವು ಯಂಗ್ಸ್ಟರ್ಸ್ ಮಾಡ್ತೀವಿ ಅಂತ ಎತ್ಕೊಂತಾರೆ ನೋಡಿ ಕೈ. ಯಾರು ಹೇಳ್ತಾರೆ ಅಂತ ನೋಡಿ. ಅಲ್ಲ, ವಯಸ್ಸಾಗಿದೆ ನೀವು ಮನೆ ಕುತ್ಕೊಳ್ಳಿ, ಯಾರಿಗೆ ಹೇಳ್ತಾರೆ? ನನಗೆ ಹೇಳ್ತಾರೆ ನೋಡಿ. ನೀವ್ 60 ವರ್ಷ ನೀವ್ ಯಾಕ್ರಿ ಬರ್ತೀರಾ? ಆಲ್ರೆಡಿ ನಿರೀಕ್ಷೆ ಮಾಡಿದ್ರಿ, 20-25 ವರ್ಷ ನಾವು ಮಾಡ್ತೀವಿ, ಹೋಗ್ರಿ ಮಾಡ್ಕೊಂಡು. ನೀವು ಆಲ್ರೆಡಿ ನಿರೀಕ್ಷೆ ಮಾಡಿದ್ರೆ ಜನ ಈ ತರ ಹೇಳ್ತಾರೆ. ನಾನು ಆರಾಮ ಮನೇಲೆ ಕೂತ್ಕೋಬಹುದು, ಫಿಕ್ಸ್ ಆಗಿದ್ರಿ. ನಾನು ಮನೇಲೆ ಕೂತ್ಕೊಂಡು 2028 ನೀವು ಬರ್ತೀರಿ ಅಂತ ಅನ್ಕೊಂಡಿದ್ದೀನಿ. ಮನೇಲಿ ಕೂತ್ಕೊಳ್ಳಕ್ ರೆಡಿ, ನಾನು ಕೆಲಸ ಮಾಡಕ್. ನಾನು 2028 ನೀವು ಬರ್ತೀರಿ ಫೀಲ್ಡ್ಗೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲ, ನೀವೇನಾರ ಅನ್ಕೊಳ್ಳಿ, ಹೇಳ್ತೀನಿ ಕೇಳಿ. ನನಗ್ ಬೇಕಾರೋದು ಅವ್ರೇ ಹೇಳ್ಬೇಕು. ಬಟ್ ನನ್ನ ನಿರೀಕ್ಷೆ ಇಲ್ಲೇ ಡಮಾರ್ ಅನ್ಸ್ಬಿಟ್ರಿ ನೀವು. ಅಲ್ಲ, ನನಗೆ ಇಲ್ಲೇ ನಿರೀಕ್ಷೆ ಒಟ್ಟಾಯ್ತು. ನಿಮ್ಮಂತ ಯುವಕರು ಹಿಂಗ್ ಮಾತಾಡೋದು ನೋಡಿ, ರಾಜಕೀಯ ಮಾಡ್ಕೊಂಬನ್ನಿ, ಪ್ರಜಾಕೀಯ ಮಾಡಿದ್ಕೊಳ್ಳಿ, ನನಗೂ ಒಟ್ಟಾಗತ್ತೆ ಸರ್. ಕೇಳಿ, ನೀವು ಗೆಲ್ತೀರಾ ನನಗ್ ಭರವಸೆ ಬರೋವರೆಗೂ ನಾನು ಎಲೆಕ್ಷನ್ ನಿಲ್ಲಲ್ಲ. ಕರೆಕ್ಟಾ? ನೀವು ನಿಲ್ಲಲ್ಲ, ನೀವು ಗೆಲ್ಲಲ್ಲ. ನೀವು ಗೆಲ್ಲಲ್ಲ, ವೋಟ್ ಹಾಕಲ್ಲ. ಅಲ್ಲ, ನೀವು ಗೆಲ್ಲಲ್ಲ. ಯಾಕಂತಂದ್ರೆ ವಿಚಾರಗಳು ಜನರಿಗೆ ಮುಟ್ಟಲ್ಲ. ಜನರಿಗೆ ಊಟ ಬೇಕು ಹೊರತು ಆ ಕ್ಷಣಕ್ಕೆ ವಿಚಾರಗಳು ಬೇಕಿಲ್ಲ. ಊಟ ನಿಮ್ದೇರಿ ಅಲ್ಲಿರೋದು ಅಂತ ಹೇಳ್ತಿರೋದು. ನೀವು ದುಡ್ದು ಇಟ್ಟಿರೋ ದುಡ್ಡನ್ನ ಬೇರೆ ಯಾರೋ ನನ್ ತರಕ್ ಬರೀಕಿಲ್ಲ ಕಣಪ್ಪ, ನೀನ್ ಬಂದ್ ತಕೊಡು ಅಂತಾರೆ.
ಆಯ್ತ್ರಿ, ತೆಕ್ಕೊಡಕ್ಕೆ ನಾನು ಮಾರ್ಗ ಹೇಳ್ತಾ ಇದ್ದೀನಿ ನಿಮ್ಗೆ. ನೀವ್ ಅಂತವ್ನ ಇಡಿ, ನಿಮ್ಗೆ ತಂದ್ಕೊಡೋ ಅಂತವ್ನ ಇಟ್ಕೊಳ್ಳಿ ನೀವು ಅಂತ ಹೇಳ್ತಾ ಇದ್ದೀನಿ ನಾನು. ಅಲ್ವಾ? ಅದನ್ನ ತಿಳಿಸ್ಬೇಕಲ್ಲ ನಾವು ಹೋಗಿ. ನಾನು ಇನ್ಯಾವ ರೀತಿ ತಿಳಿಸ್ಲಿ? ಒಳ್ಳೆ ಕತೆ ಅಲ್ಲ. ಇಲ್ಲಿ ನೀವೇ ಹೇಳಿದ್ರಿ ಸರ್, ಒಂದು ಫೇಸ್ಬುಕ್ ಅಲ್ಲಿ ಹಾಕಿ ಸರ್ ಎಲ್ಲರೂ ಬಂದ್ಬಿಡ್ತಾರೆ ಒಂದು ಹಳ್ಳಿಗೆ ಅಂದ್ರೆ. ಹೆಂಗ್ ಬಂದ್ಬಿಡ್ತಾರೆ? ನೀವ್ ಹೇಳಿದ್ದಕ್ಕೆ ನೀವೇ ರಿವರ್ಸ್ ಹೇಳ್ತಾ ಇದ್ದೀರಿ. ಕನಿಷ್ಠ ಜನ ಬರ್ಬೋದಲ್ಲ, ಕನಿಷ್ಠ ಜನಕ್ಕೆ ಇನ್ನೊಬ್ಬ ವರ್ಡ್ ಆಫ್ ಮೌತ್ ಆಗ್ಬೋದಲ್ಲ ಊರಲ್ಲಿ. ಅದೇ ಇವಾಗ ಆಗ್ಬೋದಲ್ಲ. ಕನಿಷ್ಠ ಜನಕ್ಕೆ ತಲುಪ್ತಿದೆ ತಾನೆ ನಿಮ್ ಫೇಸ್ಬುಕ್, ಅದು ವರ್ಡ್ ಆಫ್ ಮೌತ್ ಆಗ್ಬೋದಲ್ವಾ? ನಾನು ನಿಮ್ಮನ್ನ ನೋಡಕ್ ಬರ್ಬೋದು ಬರೀ. ನನ್ ನೋಡಕ್ ಬರೋದು ಬೇಡ ಅದಕ್ಕೆ ನಾನು ಸಿನಿಮಾ ಕುತ್ಕೊಂಡ್ ಮಾಡ್ತೀರಾ, ನಾನು ಹೋಗಿ ಮಾಡಲ್ಲ. ನಾನು ಶೂಟಿಂಗ್ ಬರ್ತೀನಿ, ಬನ್ರಿ ಮೇಕಪ್ ಹಾಕೊಂಡ್ ಬರ್ತೀನಿ, ಅವಾಗ ನೋಡ್ರಿ. ಒಂದ್ ಚಿತ್ರ ಗೆಟಪ್ ಹಾಕೊಂಡ್ ಬರ್ತೀನಿ, ಅವಾಗ ನೋಡಿ ಖುಷಿ ಆಗತ್ತೆ ನಿಮ್ಗೆ. ನಾನು ಈ ತರ ನಾರ್ಮಲ್ ಆಗಿ ಯಾಕೆ ಬರ್ಲಿ ನಿಮ್ಗೆ ಖುಷಿ ಕೊಡೋದಕ್ಕೆ? ಓಕೆನಾ? ಥ್ಯಾಂಕ್ ಯು. ಗುಡ್. ನಾನು ತುಂಬಾ ನಿರೀಕ್ಷೆ ಇಟ್ಕೊಂಡು ಇಂಟರ್ವ್ಯೂನ ಮುಗಿಸ್ತಾ ಇದ್ದೀನಿ. 2028 ನೀವು ಫೀಲ್ಡ್ ಬರ್ತೀರಿ ಅಂತ ಅನ್ಕೊಂಡಿದ್ದೀನಿ. ಓಕೆ, ನೀವು ಕರೆಸ್ತೀರಾ ನೋಡೋಣ, ನೀವೇನೇನ್ ಮಾಡ್ತೀರಾ ನೋಡೋಣ. ನೀವೊಬ್ರು ಯಂಗ್ಸ್ಟರ್ ಆಗಿ ಇದೊಂದು ಮಾಡ್ತಾ ಇದ್ದೀರಾ, ಗುಡ್. ನಿಮ್ ಪ್ರಯತ್ನ ನೀವು ಮಾಡಿದ್ರಿ. ಇವಾಗ ಅದೇ ತರ ಪ್ರತಿಯೊಬ್ಬರು ಪ್ರಯತ್ನ. ಸೇಮ್ ಲೈಕ್ ನನ್ನ ಕಾನ್ಸೆಪ್ಟ್ ಬಂದು ನಿಮ್ಮ ಪ್ರಜಾಕೀಯದ ಉದ್ದೇಶಗಳೇ ಇದ್ದಿದ್ದು, ಬಟ್ ಅದನ್ನ ನಾನು ಪ್ರಜಾಕೀಯದಿಂದ ಸ್ಪರ್ಧೆ ಮಾಡಲಿಲ್ಲ. ಅಗ್ರಿಮೆಂಟ್ ಕೊಟ್ಟೆ. ಅದಾದ್ಮೇಲೆ ನೀವು ನಿಮ್ಮ ಅಭ್ಯರ್ಥಿಗಳು ಕೂಡ ಅಗ್ರಿಮೆಂಟ್ಗಳನ್ನ ಕೊಟ್ಟರು. ನಾನು ನವೆಂಬರ್ ತಿಂಗಳಲ್ಲಿ ಅಗ್ರಿಮೆಂಟ್ ಸ್ಟಾರ್ಟ್ ಮಾಡಿದ್ದೆ. ಪ್ರಜಾಕೀಯ ಅನ್ನೋದು ಯಾರ್ದು ಅಲ್ಲ ರೀ, ಅದೂ ಒಂದು ಪ್ರಾಬ್ಲಮ್. ಒಳ್ಳೇದು ಇವಂದು, ಕೆಟ್ಟದ್ದು ಇವಂದು ಅಂತ ಅದನ್ನು ಪ್ರಜಾಕೀಯ ನಿಮ್ದ್ರಿ, ಅದು ನನ್ನ ಪಕ್ಷನೂ ಅಲ್ಲ. ಅದನ್ನ ಹೇಳಿದ್ರೆ ಅದಿಂಗ್ ಸರ್ ಪಕ್ಷ ಆಗಲ್ಲ ಅಂತೀರಾ? ನಾನೇನ್ ಹೇಳಿ? ಪ್ರಜಾಕೀಯ ಅನ್ನೋದು ಎಲ್ರದ್ದು ರೀ. ಅದು ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ. ಸಮಯದ ಅಭಾವ, ನನ್ಗೆ ಇನ್ನೂ ಟೈಮ್ ಸಾಲ್ತಿಲ್ಲ. ಸಾಕಷ್ಟು ಕ್ವಶನ್ಸ್ಗಳಿತ್ತು, ನಾನು ಟೈಪ್ ಮಾಡ್ಕೊಂಡು ಬಂದವಂತ ಯಾವ್ದನ್ನು ಆನ್ಸರ್ಸ್ ಹುಡುಕಿ. ನೋ 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 ನೋ, ನಿಮ್ಮೊಳಗೆ ಇದೆ ನಾನು ಬರ್ತಾನೆ ಆನ್ಸರ್ನು ಕೆಲವೊಂದು ತಿಳ್ಕೊಂಡು ಬಂದಿದ್ದೆ. ಎಲ್ಲ ಗೊತ್ತಿದೆ. ಇದು ನಿರೀಕ್ಷೆನೂ ಮಾಡಿದ್ದೆ ಸರ್ ಬಾಯಿಂದ, ಇಂಥದ್ದೇ ಉತ್ತರಗಳು ಬರುತ್ತೆ ಅಂತ ನಿರೀಕ್ಷೆ ಮಾಡಿದ್ದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ ನಿಮ್ಮಿಂದ ಆಗೋಣ ಬನ್ರಿ ನೋಡೋಣ, ಟ್ರೈ ಮಾಡೇ ಬಿಡೋಣ, ಎಲ್ಲ ಸೇರ್ಕೊಂಡು ಯೂತ್ಸ್ ಅಂತ ನೀವು ಅಂತೀರಿ ಅಂತ ಅನ್ಕೊಂಡೆ. ಬಟ್ ನೀವ್ ಹೇಳ್ತಿರೋದು ಇಲ್ಲ, ನೀವು ಹೋಗಿ ಮಾಡಿ, ನಾನು ಮನೇಲಿ ಕೂತ್ಕೊಳ್ಳಿ ಅಂತ ಈ ಜನರೇಷನ್ ಹೇಳುತ್ತೆ ಅಂತ ನೀವು ನನಗೆ ಹೇಳಿದ್ರೆ ಕೂತ್ಕೊಂತೀನಿ. ನನಗೆ ಬನ್ನಿ ನೀವು ಅಂದ್ರೆ ಅವ್ರು ಕರೀಲಿ, ನನಗೆ ನೀವು ಗೆಲ್ತೀರಾ. ಹೆಂಗ್ ಕರಿಬೇಕು ಅವ್ರು ನಿಮ್ಮನ್ನ? ನಾನೇ ಕರಿತಾ ಇದೀನಲ್ಲ ನಿಮ್ಮನ್ನ. ನಂತರ ನೀವು ರಾಜಕೀಯ ಮಾಡಿ ಅಂತ ಕರಿತಾ ಇದ್ದೀರಾ ಸರ್. ಬನ್ನಿ ಸರ್, ಒಂದು ಬ್ಯಾನರ್ ಕಟ್ಕೊಂಡು ಹೋಗೋಣ ಅಂತ. ಪ್ರಜಾಕೀಯನೇ ಮಾಡೋಣ ಬನ್ನಿ ಸರ್. ಹೆಂಗ್ ಮಾಡೋದು? ಪ್ರಜಾಕೀಯ ನೀವು ಮಾಡೋದು ಗೊತ್ತಾಯ್ತಾ? ನೀವು ಮಾಡಿದ್ರ ಮೇಲೆ ಕಾನ್ಫಿಡೆನ್ಸ್ ಬಂದ್ರೆ ನಾನು ಮಾಡ್ತೀನಿ. ಕೇಳಿ, ನಾನು ಮಾಡೋದು ನಾನು ಮಾಡ್ತಾ ಇದ್ದೀನಾ? ಇವತ್ತು ನಾನು ಇಲ್ಲಿ ಬಂದು ಕೂತಿದ್ದೀನಿ. ನಾನು 2 ದಿನ ಕನ್ವರ್ಟ್ ಆಗೋದು ಹೆಂಗೆ ಸರ್ ಹೋಗ್ಲಿ? ನೀವು ಒಳ್ಳೆ ಕತೆ, ನಾನು ಮ್ಯಾಜಿಕ್ ಮಾಡಕ್ಕಾಗತ್ತಾ? ಮತ್ತೆ ಏನ್ ಮಾಡ್ಬೋದು? ಲಾಜಿಕ್ ಆಗಿ ಏನ್ ಮಾಡ್ಬೋದು ಹೋಗ್ಲಿ? ಮ್ಯಾಜಿಕ್ ಬೇಡ, ಅಷ್ಟೊಂದು ಹತಾಶೆ ಬೇಡ. ಆಗುತ್ತೆ, ಒಂದು ಹೋಪ್ಸ್ ಇಟ್ಕೊಳ್ಳೋಣ. ಒಳ್ಳೇದಾಗತ್ತೆ ಅನ್ನೋದು ಹೋಪ್ಸ್ ಇರಬೇಕು. ಆಗುತ್ತೆ, ಡೋಂಟ್ ವರಿ. ಮುಗಿತಾ? ರೆಕಾರ್ಡ್ ಆಫ್ ಆಗೋಗಿದ್ಯಾ? ಎಂಡ್ ಕೊಡಿ. ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ನಿಮ್ಮ ಆವೇಶ, ನಿಮ್ಮೊಳಗಿರೋ ಉದ್ವೇಗ ನಂಗೆ ಅರ್ಥ ಆಗ್ತಿದೆ. ಕಾರಣ ಇದೆ. ಕೇಳಿ, ಒಂದ್ ನಿಮಿಷ. ನಮ್ಮ ಉದ್ವೇಗ ನಮ್ಮನ್ನ ದಾರಿ ಬದಲಾಯಿಸಬಾರ್ದು. ಕೇಳಿ, ಎಲ್ಲರೂ ಅಷ್ಟೇ. ಅವ್ನು ಕೆಟ್ಟವನು, ನಾನು ಸರಿ ಮಾಡ್ಬಿಡ್ತೀನಿ. ನಾನು ಕೆಟ್ಟ ದಾರಿ ಹಿಡಿದಾಗ ನಾನು ಒಳ್ಳೆಯವನಾಗ ಸಾಧ್ಯನೇ ಇಲ್ಲ. ನನಗೆ ಮಾನ್ಸ್ಟರ್ನ ಹೊಡಿಯಕ್ಕೆ ಇನ್ನೊಂದು ಮಾನ್ಸ್ಟರ್ ಬರಬಾರ್ದು. ಇಲ್ಲ 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 ಇಲ್ಲ, ನನಗೆ ಆ ಹಣ್ಣು ಮೇಲೆ ಆಸೆ ಐತೆ ಅನ್ನೋ ಕಾರಣಕ್ಕೆ ಆ ಹಣ್ಣು ಸಿಗ್ತಾ ಇಲ್ಲ ಅನ್ನೋದಕ್ಕೆ ಸಿಹಿಯಾಗಿರೋ ಹಣ್ಣನ್ನ ನಾನು ಹುಳಿ ಅಂತ ಒಪ್ಕೊಳ್ಳಲ್ಲ ನಾನು. ಆಯ್ತು, ಅದನ್ನ ಕಿತ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಮಾಡಿ. ಆಗ್ಲಿಲ್ಲ ಅಂತ ಬಿಟ್ಬಿಡ್ತೀನಿ. ಮಾಡಿ, ಖಂಡಿತ ನಿಮ್ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ. ಆ ಹಣ್ಣನ್ನ ಹಂಚ್ಕೊಂಡು ತಿನ್ಬೋದಾಗ ಒಂದು ಪಾರ್ಟಿಲೇ ನಿಂತ್ಕೊಳ್ಳಿ. ನೀವು ಬಹಳ ಒಳ್ಳೆ ಮಾತುಗಳಾಗಿದ್ದೀರಾ. ನೀವು ಜೋರಾಗಿ ಮಾತಾಡ್ತೀರಾ. ನಿಮ್ಗೆ ಒಳ್ಳೆ ಭವಿಷ್ಯ ಇದೆ ರಾಜಕೀಯದಲ್ಲಿ. ಯಾಕೆ? ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೇದಾಗಿ.